ಜೊತೆಗೆ ಸ್ವರ್ಣವೇಕ್ ಶಕ್ತಿ ಕನ್ನಡದ ಕೋಟ್ಯಾಧಿಪತಿ co-presented by VK ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Aloe Vera Hair Oil ಮತ್ತು Fog. ಕರ್ನಾಟಕ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ, ಹೇಗಿದ್ದೀರಿ? ಎಲ್ಲ ಇರಿ, ಹೇಗೆ ಇರಿ, ಚೆನ್ನಾಗಿರಪ್ಪ. ಅಮ್ಮ ಮಗನಿಗೆ ಕಟ್ಟೋ ತಾಯ್ತ, ಗಂಡ ಹೆಂಡತಿಗೆ ಕಟ್ಟೋ ತಾಳಿ, ಸಹೋದರನಿಗೆ ಸಹೋದರಿ ಕಟ್ಟೋ ರಾಖಿ, ಫ್ರೆಂಡ್ಸ್ ಕಟ್ಟೋ ಫ್ರೆಂಡ್ಶಿಪ್ ಬ್ಯಾಂಡ್, ಪ್ರೇಮಿಗೆ ಪ್ರಿಯಕರ ತೋಡ್ಸೋ ಪ್ರೀತಿಯ ಉಂಗುರ, ಮೈ ಮೇಲೆ ಟ್ಯಾಟೂ ಆಗಿ ಉಳಿಯೋ ಆಪ್ತರ ಹೆಸರು, ಇವನ್ನೆಲ್ಲ ನೋಡಿದಾಗ ಸಂಬಂಧಪಟ್ಟವರ ನೆನಪು ಕಾಡುತ್ತೆ. ಆ ಬಾಂಧವ್ಯ ಸ್ಟ್ರಾಂಗ್ ಆಗುತ್ತೆ, ಸದಾ ನಮ್ ಗಮನ ಸೆಳೆಯುತ್ತೆ. ಇಡೀ ಪ್ರಪಂಚದ ಕೂಗು ಒಂದೇ ರೀ, ನನ್ನನ್ನು ಗಮನಿಸಿ, ನನ್ನನ್ನು ಗಮನಿಸಿ, ಪ್ಲೀಸ್ ಗಿವ್ ಮೀ ಸಮ್ ಅಟೆನ್ಷನ್ ಅಂತಿದ್ದಾರೆ ಎಲ್ಲರೂ ಇನ್ ದರ್ ಓನ್ ವೇ. ಸೊ ಅಟೆನ್ಷನ್, ಗಿವಿಂಗ್ ಅಟೆನ್ಷನ್ is the greatest gift one can give. ಗಮನ ಕೊಡೋದು ಒಬ್ಬರ ಮಾತಿಗೆ, ಒಬ್ಬೊಬ್ಬರ ಕೊಡುಗೆಗೆ, ಒಬ್ಬೊಬ್ಬರ ವ್ಯಕ್ತಿತ್ವಕ್ಕೆ, ಒಬ್ಬೊಬ್ಬರ ಸಮಸ್ಯೆಗೆ, ಒಬ್ಬೊಬ್ಬರ ಆಸೆಗೆ, ಮುಖ್ಯವಾಗಿ ಪ್ರತಿಯೊಬ್ಬರ ಕನಸಿಗೆ. ನಿಮ್ಮ ಕನಸಿಗೆ ಗಮನ ಕೊಟ್ಟು ನಿಮ್ಮ ಕನಸನ್ನ ನನಸು ಮಾಡೋ ಕನ್ನಡದ ಕೋಟ್ಯಾಧಿಪತಿಗೆ ಸ್ವಾಗತ. ಬನ್ನಿ, ಆಟ ಶುರು ಮಾಡೋಣ. ನಿನ್ನೆ ಹೂಟರ್ ಹೊಡಿತು, ಇನ್ನೇನು ನಾನು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಕ್ವಶನ್ ಕೇಳಬೇಕು ಅಂದಾಗ ಹೂಟರ್ ಹೊಡಿತು. ಹಾಗಾಗಿ ಇವರಲ್ಲಿ ಯಾರು ನಮ್ಮ ಹಾಟ್ ಸೀಟ್ ಸ್ಪರ್ಧಿ ಅಂತ ಡಿಸೈಡ್ ಮಾಡೋಕ್ಕಾಗಲಿಲ್ಲ. ಆ ಕ್ಷಣಕ್ಕೆ ಮತ್ತೆ ಬಂದು ನಿಂತಿದ್ದೀನಿ. ರೆಡಿನಾ ಎಲ್ಲರೂ? 4 + 4 8 ಜನ ಇದ್ದೀರಿ. ಆಲ್ ದ ಬೆಸ್ಟ್ ಗಾಯ್ಸ್ ಅಂಡ್ ಗರ್ಲ್ಸ್. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ದಕ್ಷಿಣದಿಂದ ಆರಂಭಿಸಿ ಉತ್ತರದ ಕಡೆಗೆ ಚಲಿಸುವಂತೆ ಈ ದೇವಸ್ಥಾನಗಳನ್ನು ಅವುಗಳಿರುವ ರಾಜ್ಯಗಳಿಗೆ ಅನುಗುಣವಾಗಿ ಜೋಡಿಸಿ. ಸ್ಟಾರ್ಟಿಂಗ್ ಫ್ರಮ್ ದ ಸೌತ್ ಅಂಡ್ ಮೂವಿಂಗ್ ಟುವರ್ಡ್ಸ್ ನಾರ್ತ್, ಅರೇಂಜ್ ದೀಸ್ ಟೆಂಪಲ್ಸ್ ಅಕಾರ್ಡಿಂಗ್ ಟು ದ ಸ್ಟೇಟ್ ಇನ್ ವಿಚ್ ದೇ ಆರ್ ಲೊಕೇಟೆಡ್. ದಿ ಆಪ್ಷನ್ಸ್ ಆರ್: ಎ ತಿರುಪತಿ ವೆಂಕಟೇಶ್ವರ, ಬಿ ಉಜ್ಜಯಿನಿ ಮಹಾಕಾಳೇಶ್ವರ, ಸಿ ಶಬರಿಮಲೈ ಅಯ್ಯಪ್ಪ, ಡಿ ಕಾಶಿ ವಿಶ್ವನಾಥ. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ದಕ್ಷಿಣದಿಂದ ಹೊರಟ್ರೆ ಮೊದಲು ಬರೋದು ಸಿ ಶಬರಿಮಲೈ ಅಯ್ಯಪ್ಪ ಕೇರಳದಲ್ಲಿ. ನಂತರ ನಮಗೆ ಸಿಗುತ್ತೆ ಎ ತಿರುಪತಿ ವೆಂಕಟೇಶ್ವರ ಆಂಧ್ರ ಪ್ರದೇಶ್. ಆಮೇಲೆ ನಮಗೆ ಸಿಗೋದು ಬಿ ಉಜ್ಜಯಿನ ಮಹಾಕಾಳೇಶ್ವರ ಮಧ್ಯಪ್ರದೇಶ್. ನಾರ್ತ್ ಮೋಸ್ಟ್ ಡಿ ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ್. ಸರಿಯಾದ ಕ್ರಮವಾದ ಸಿ ಎ ಬಿ ಡಿ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 5 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಅತಿ ವೇಗವಾಗಿ ಕೊಟ್ಟವರು ವಿಜಯಲಕ್ಷ್ಮಿ ಅಬ್ಬಿಗೇರಿ. ಕಂಗ್ರಾಚುಲೇಷನ್ಸ್. ನೀವು ನೋಡಕ್ಕೆ ಖುಷಿ ಆಗ್ತಿದೆ ನನಗೆ. ನೀವು ಇಮೋಷನಲ್ ಹೊರಡೆ ಬಂದ್ಬಿಡಿ. ಬಹಳ ಖುಷಿ ಆಗ್ತಿದೆ ಸರ್. ಬಹಳ ಖುಷಿ ಆಗ್ತಿದೆ. ಈ ಕಿವಿಯಿಂದ ಈ ಕಿವಿಯವರು ನಗ್ತಾ ಇದ್ದೀರಾ ನೀವು. ವೆರಿ ನೈಸ್. ಆಟ ಶುರು ಮಾಡೋಣ. ಹಾಟ್ ಸೀಟ್ ರೆಡಿ ಇದೆ, 1 ಕೋಟಿ ರೆಡಿ ಇದೆ, ನೀವು ರೆಡಿ ಇದ್ದೀರಾ ಅಂತ ಗೊತ್ತಾಗ್ತಿದೆ. Let's play. ಇವರು ವಿಜಯಲಕ್ಷ್ಮಿ ಅಬ್ಬಿಗೇರಿ, 20 ವರ್ಷ BSc ಓದಿದ್ದಾರೆ, ಯೋಗ ಪಟು, ಹುಬ್ಬಳ್ಳಿಯವರು. ತಾನು ತುಂಬಾ ಸಿಂಪಲ್ ಅಂತಾರೆ, IAS ಮಾಡೋ ಕನಸಿದೆ. ಆಲ್ ದ ಬೆಸ್ಟ್ ಯು. ಆಟ ಶುರು ಮಾಡೋಣ. ಜೊತೆ ಯಾರು ಬಂದಿದ್ದಾರೆ? ನಮ್ಮ ತಾಯಿ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ಅವ್ರ ಹೆಸರು? ಮಂಜುಳಾ. ರೈಟ್, ಮಂಜುಳಾ ಅವರೇ ಸ್ವಾಗತ ನಮ್ಮ ಕೋಟ್ಯಾಧಿಪತಿ ಆಟಕ್ಕೆ. ವಿಜಯಲಕ್ಷ್ಮಿ ಅವರೇ, ನಿಮ್ಮ ಬಗ್ಗೆ ಒಂದು ಸಣ್ಣ ಸಿನಿಮಾ ಮಾಡಿದೀವಿ, ನೋಡ್ಕೊಂಬೋಣ, ಆಮೇಲೆ ಆಟ ಶುರು ಮಾಡೋಣ. ಸಿನಿಮಾ ಪ್ಲೀಸ್. ನನ್ನ ಹೆಸರು ವಿಜಯಲಕ್ಷ್ಮಿ ಅಬ್ಬಿಗೇರಿ. ನಾ ಜಗತ್ ಪ್ರಸಿದ್ಧ ಸಿದ್ದಾರೋಡ್ ಅಜ್ಜಾರ ಊರು ಹುಬ್ಬಳ್ಳಿಂತ್ರ ಬರಾಕತ್ತೀನಿ. ನನ್ನ ಹಾಬೀಸ್ ಬಗ್ಗೆ ಹೇಳ್ಬೇಕಂತಂದ್ರೆ ನಂಗೆ ಡ್ರಾಯಿಂಗ್ ಮಾಡೋಕೆ ಇಷ್ಟ, ಬುಕ್ಸ್ ಓದ್ತೀನಿ ಖಾಲಿ ಟೈಮ್ ಒಳಗೆ.
ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಜೊತೆಗೆ ಭಾಳ ಕ್ಲೋಸ್ ಇದ್ವಿ ಯಾವಾಗ್ಲಿಂತ್ರು. ಸೂಟಿ ಸಿಕ್ಕರು ಸಾಕು ನಮ್ಮ ದೊಡ್ಡಪ್ಪ ದೊಡ್ಡಮ್ಮರ ಮನೆಗೆ ಹೋಗ್ತಿದ್ದೆ ನಾನು. ಒಂದಿನಾನು ಸಂಡೇ ಸ್ಯಾಟರ್ಡೇ ನಮ್ಮ ಮನೆಯೊಳಗೆ ಇರ್ತಿದ್ದೇ ಇಲ್ಲ. ನನ್ನ ಜೀವನದೊಳಗೆ ಕಹಿ ಘಟನೆ ಅಂತಂದ್ರೆ ನಂದು ಒಬ್ಬಾಕಿ ಕಸಿನ್ ಅಕ್ಕ ತೀರ್ಕೊಂಡಿದ್ಲ. ಅವಾಗ ಭಾಳ ಅಳು ಬಂದಿತ್ತು. ಅದ ಫಸ್ಟ್ ಟೈಮ್ ಭಾಳ ಅಂದ್ರೆ. ನನ್ನ ಮಗಳು ಭಾಳ ಕಷ್ಟಪಟ್ಟು ಓದಿದ್ದಾಳೆ. ಅವಳ ಕಷ್ಟಪಟ್ಟು ನಾವು ಓದಿಸಿದ್ದೇವೆ. ಭಾಳ ಬಡವ್ರು ಇರ್ತಾರ, ನನ್ಕಿನ್ನ ತೀರ ಬಡವ್ರು ಇರ್ಬೇಕ. ಅಂಥವ್ರಿಗೆ ಏನಾರ ನಂಗೆ ಸಹಾಯ ಮಾಡ್ಬೇಕಂತ ಆಸೆ ಐತಿ. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತಾರ ಅನ್ನೋದು ಒಂದು ಆಸೆ ನಮಗೆ. ನಮ್ಗೆ ಅನ್ನೋದು ಸ್ವಂತ ಮನೆ ಇಲ್ಲ. ಏನಾರ ಇದರಲ್ಲೇ ಗೆದ್ಕೊಂಬಂದ್ರೆ ಒಂದು ಮನೆ ಕಟ್ಟಿಸ್ಕೋಬೇಕು ಅನ್ನೋದು ಆಸೆ ಇದೆ. 1 ಕೋಟಿ ಏನಾರು ಗತ್ತಂದ್ರೆ ನಮ್ಮ ಮಮ್ಮಿ ಹೆಸರೊಳಗೆ ಒಂದು ಮನೆ ಕಟ್ಟಿಸ್ತೇನೆ. ಯಾಕಂದ್ರೆ ಅವ್ರಿಗೆ ಭಾಳ ಆಸೆ ಐತಿ ಸ್ವಂತ ಮನೆಯೊಳಗೆ ಇರ್ಬೇಕನ್ನೋದು. ಸೊ ಅಮ್ಮನ ಹೆಸರಲ್ಲಿ ಮನೆ ಕಟ್ಟೋ ಕನಸನ್ನ ಹೊತ್ಕೊಂಡು ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಹುಬ್ಬಳ್ಳಿಯಿಂದ. ನನಗೆ ಈ ಉತ್ತರ ಕರ್ನಾಟಕದಿಂದ ಯಾರೇ ಬಂದು ಈ ಹಾಟ್ ಸೀಟಲ್ಲಿ ಕೂತ್ಕೊಂಡು ಆ ಭಾಷೆಯಲ್ಲಿ ಮಾತಾಡಿದ್ರೆ ನನಗೆ ಐ ಫಾಲ್ ಫಾರ್ ಇಟ್. ಭಾಳ ಖುಷಿ ಆಗುತ್ತೆ ಆ ಆಕ್ಸೆಂಟ್ ಕೇಳೋಕ್ಕೆ. ಹಾಗಾಗಿ ನಿಮ್ಮ ಜೊತೆ ಆಟ ಆಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ನಿಮಗೆ ರೂಲ್ಸ್ ಗೊತ್ತೇ ಇದೆ. 15 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನಿಮಗೆ 1,000 ರೂಪಾಯಿ ಕೊಟ್ಟರೆ, 15ನೇ ಪ್ರಶ್ನೆ ನಿಮಗೆ 1 ಕೋಟಿ ರೂಪಾಯಿಗಳನ್ನ ಕೊಡುತ್ತೆ. 2 ಜಗಲಿ ಕಟ್ಟೆಗಳಿರುತ್ತೆ, ಅಂದರೆ ಮಿನಿಮಮ್ ಗ್ಯಾರಂಟಿ ಪೊಸಿಷನ್. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ನೀವು 10,000 ರೂಪಾಯಿ ಗಳಿಸಿದ್ರೆ ಮಿನಿಮಮ್ ಗ್ಯಾರಂಟಿ 10,000 ರೂಪಾಯಿ ತಗೊಳ್ತಾರೆ. 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟರೆ 3,20,000 ರೂಪಾಯಿ ಮಿನಿಮಮ್ ಗ್ಯಾರಂಟಿ. ಫಸ್ಟ್ 5 ಕ್ವಶನ್ಸ್ಗೆ 45 ಸೆಕೆಂಡ್ ಟೈಮ್ ಲಿಮಿಟ್, ಸೆಕೆಂಡ್ 5 ಕ್ವಶನ್ಸ್ಗೆ 60 ಸೆಕೆಂಡ್ಸ್, ಲಾಸ್ಟ್ 5 ಕ್ವಶನ್ಸ್ಗೆ ಟೈಮ್ ಲಿಮಿಟ್ ಇಲ್ಲ. ಇರೋದು 3 ಲೈಫ್ ಲೈನ್ಸ್. ಮೊದಲನೇದು ನಮ್ಮ ಜನಗಳ ಮನ, ನಂತರ ಫೋನ್ ಅ ಫ್ರೆಂಡ್ ಆಪ್ತ ಮಿತ್ರ, ಮೂರನೇದು ಟೇಕ್ 2 ಅಥವಾ ಡಬಲ್ ಡಿಪ್. 3 ಲೈಫ್ ಲೈನ್ ತರ ಅಮ್ಮನ ಬಳಿ ಅಲ್ಲಿ ಒಂದು ಫಾಗ್ ಕೋಡ್ ರೆಡ್ ಇದೆ. ಅವ್ರು ನಿಮಗೆ ವಾರ್ನಿಂಗ್ ಕೊಡ್ಬೋದು, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದೆ. ರೈಟ್? ರೂಲ್ಸ್ ಆರ್ ಕ್ಲಿಯರ್? ಆಟ ಶುರು ಮಾಡೋಣ. ಯಸ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವ ಶಕ್ತಿಗಳು ನಿಮ್ ಜೊತೆ ಇರಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಮೊದಲನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ದಂತಕಥೆಯ ಪ್ರಕಾರ ಅಂಗುಲಿಮಾಲ ಯಾರ ಭೇಟಿಯ ನಂತರ ಬದಲಾದ ಎಂದು ಹೇಳಲಾಗುತ್ತದೆ? ಅಕಾರ್ಡಿಂಗ್ ಟು ಲೆಜೆಂಡ್, ಮೀಟಿಂಗ್ whom inspired Angulimala to mend his ways? Your options: A. Krishna, B. Gautama Buddha, C. Valmiki, D. Mahavira. ಸರ್ ಲೈಫ್ ಲೈನ್ ತಗೊಂತೀನಿ. ಲೈಫ್ ಲೈನ್. ನಾಲಬೈರವರೇ ಶಾಂತವಾಗಿ. ಇದು ಮೊದಲನೇ ಸಲ ಆಗ್ತಾ ಇರೋದು ನಮ್ಮ ಗೇಮ್ ಅಲ್ಲಿ. ಮೊದಲನೇ ಪ್ರಶ್ನೆಗೆ ಲೈಫ್ ಲೈನ್ ತಗೊಳ್ತಾ ಇದ್ರಾ, ಬಟ್ ಬೆಟರ್ ಟು ಬಿ ಕೇರ್ಫುಲ್ ದನ್ ಸಾರಿ. ರೈಟ್, ಯಾವ ಲೈಫ್ ಲೈನ್ ಬೇಕು ನಿಮಗೆ? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ಹಿಯರ್ ವಿ ಗೋ. ದಿ ಕ್ವೆಶ್ಚನ್ ಇಸ್ ದಿಸ್. ದಂತಕಥೆಯ ಪ್ರಕಾರ ಅಂಗುಲಿಮಾಲ ಯಾರ ಭೇಟಿಯ ನಂತರ ಬದಲಾದ ಎಂದು ಹೇಳಲಾಗುತ್ತದೆ? ನಿಮಗೆ ಆಪ್ಷನ್ಸ್: ಎ ಕೃಷ್ಣ, ಬಿ ಗೌತಮ ಬುದ್ಧ, ಸಿ ವಾಲ್ಮೀಕಿ, ಡಿ ಮಹಾವೀರ. ವೋಟ್ ನಾವ್. %10 ಕೃಷ್ಣ ಅಂದ್ರು, 56% ಗೌತಮ ಬುದ್ಧ ಅಂದ್ರು, 30% ವಾಲ್ಮೀಕಿ ಅಂತಾರೆ, 4% ಮಹಾವೀರ ಅಂತಾರೆ. ನಿಮಗೆ 29 ಸೆಕೆಂಡ್ ಟೈಮ್ ಇದೆ. ನಿಮ್ಮ ಉತ್ತರ ಹೇಳಿ. ಸರ್ ಲಾಕ್ ಆಪ್ಷನ್ ಬಿ ಗೌತಮ ಬುದ್ಧ. ಲಾಕ್ ಮಾಡಲಾ? ಎಸ್ ಸರ್. ಕಡೆ ಉತ್ತರನ? ಎಸ್ ಸರ್. ಲಾಕ್ ಬಿ ಗೌತಮ ಬುದ್ಧ ಪ್ಲೀಸ್. ಏನ್ ಕನ್ಫ್ಯೂಷನ್ ಆಯ್ತು ನಿಮಗೆ? ಯಾಕೆ ಲೈಫ್ ಲೈನ್ ತಗೊಂಡ್ರಿ? ಸರ್ ಗೊತ್ತಿತ್ತು ಸರ್, ಗೌತಮ ಬುದ್ಧ ಅಂತ ಓದಿದ್ರು ನನ್ಗೆ ಕಾನ್ಫಿಡೆಂಟ್ ಇದ್ದಿದ್ದಿಲ್ಲ ಸರ್. ಅದಕ್ಕೆ ಸುಮ್ಮನೆ ಚಾನ್ಸ್ ತಗೊಳೋದು ಬೇಡ ಅಂತ ತಗೊಂಡ್ಬಿಟ್ಟೆ. ಗೊತ್ತಿತ್ತು ಬಟ್ ಕಾನ್ಫಿಡೆನ್ಸ್ ಇರಲಿಲ್ಲ. ಅಮ್ಮ ನೀವೇನು ಉತ್ತರ ಕೊಟ್ರಿ? ಗೌತಮ ಬುದ್ಧ ಅಂತ ಕೊಟ್ರಿ. ಉತ್ತರ ಸರಿ, ಕಂಗ್ರಾಚುಲೇಷನ್. ಅಂಗುಲಿಮಾಲ ಕತೆ ಎಲ್ರಿಗೂ ಗೊತ್ತಿರೋದೆ. ಅಂಗುಲಿಮಾಲ ಸಾಯಿಸೋದಲ್ದೆ ಆ ಹೆಬ್ಬಟ್ಟುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮಾಲೆಯಾಗಿ ಹಾಕೊಂಡಿದ್ದ ಅಂಗುಲಿಗಳನ್ನ ಮಾಲೆ ಹಾಕೋ ಜಾಗ ಅಂಗುಲಿಮಾಲ ಅಂತ ಕರೆಯೋರು, ಅದು ಗೊತ್ತಿದೆ. ಇನ್ನೊಂದು ದಂತಕತೆ ಏನಿದೆ ಅಂತ ಅಂಗುಲಿಮಾಲಾಗೆ, ಬುದ್ಧ ಅಂಗುಲಿಮಾಲ ಹೇಳ್ತಾನೆ, ಅಲ್ಲೊಂದು ಮರ ಇರುತ್ತೆ, ಆ ಮರದ ಕೊಂಬೆನ ಕಡಿತಾನೆ, ಕೊಂಬೆ ಕೆಳಗೆ ಬೀಳುತ್ತೆ, ಈಗ ಮತ್ತೆ ಅದನ್ನ ಲಂಚು ಅಂತಾನೆ. ಅದೇ ಸಾಧ್ಯ ಅಂತ
ಅಂತ ಕೇಳ್ತಾನೆ ಅಂಗುಲಿಮಾಲ. ಆಗ ಬುದ್ಧ ಹೇಳ್ತಾನೆ, ನಿನ್ನಿಂದ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಅಂದ್ಮೇಲೆ ನೀನ್ ಹೇಗ್ ವಿನಾಶ ಮಾಡ್ತೀಯ? ಏನ್ ಅಧಿಕಾರ ಇದೆ ನಿನಗೆ? ಹೌ ಕ್ಯಾನ್ ಯು ಡಿಸ್ಟ್ರಾಯ್ ವೆನ್ ಯು ಕೆನಾಟ್ ಕ್ರಿಯೇಟ್ ಅಂತಾನೆ. ಅದರಿಂದ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲನೇ ಪ್ರಶ್ನೆ ನಿಮಗೆ 1000 ರೂಪಾಯಿಗಳನ್ನ ಕೊಟ್ಟಿದೆ. ಎರಡನೇ ಪ್ರಶ್ನೆ ನಿಮಗೆ 2000 ರೂಪಾಯಿಗಳನ್ನ ಕೊಡುತ್ತೆ. ಆ ಪ್ರಶ್ನೆ ಇದು: ಇವುಗಳಲ್ಲಿ ವಸ್ತುಗಳನ್ನು ನೋಡಲು ಯಾವ ಸಾಧನವನ್ನು ಬಳಸುವುದಿಲ್ಲ? Which of these devices cannot be used to view objects? Your options: A. Telescope, B. Bioscope, C. Microscope, D. Stethoscope. So, lock option D, stethoscope. ಕಡೆ ಉತ್ತರನ? Yes, sir. Lock D, stethoscope, please. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸ್ಟೆಥೋಸ್ಕೋಪ್ ನಿಮ್ಗೆ ಗೊತ್ತಿರೋ ಡಾಕ್ಟರ್ಸ್ ಯೂಸ್ ಮಾಡೋದು ಹಾರ್ಟ್ ಬೀಟ್ ನ ಕೇಳಿಸ್ಕೊಳ್ಳಕ್ಕೆ. ಟೆಲಿಸ್ಕೋಪ್ ನಿಮ್ಗೆ ಗೊತ್ತಿದೆ, ದೂರ ವೀಕ್ಷಣೆಗೆ ಯೂಸ್ ಮಾಡ್ತೀವಿ. ಮೈಕ್ರೋಸ್ಕೋಪ್ ಫಾರ್ ಮೈಕ್ರೋಬ್ಸ್ ಅಂಡ್ ಬ್ಯಾಕ್ಟೀರಿಯಾ. ಬಯೋಸ್ಕೋಪ್ ಅನ್ನೋದು ಈ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಇನಿಷಿಯಲ್ ಡೇಸ್ ಅಲ್ಲಿ ಆ ಸಿನಿಮಾ ನಾವು ಡಬ್ಬಾ ನೋಡ್ತಿದ್ರು, ಅದನ್ನ ಬಯೋಸ್ಕೋಪ್ ಅಂತ ಕರೆಯೋದು. ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ನಿಮಗೆ 3000 ರೂಪಾಯಿಗಳನ್ನ ನೀಡುತ್ತೆ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವ ಪದವು ಕಳ್ಳ ಎನ್ನುವ ಅರ್ಥವನ್ನು ನೀಡುತ್ತವೆ? Which of these is a synonym of thief in Kannada? Your options: A. Takari, B. Taravu, C. Takka, D. Thane. ಇಪ್ಪತ್ತು ಸೆಕೆಂಡ್ಗಳ ಟೈಮ್ ಇದೆ. ಎರಡು ಲೈಫ್ ಲೈನ್ಸ್ ಇದೆ. ಲೈಫ್ ಲೈನ್ ಕಾಲಭೈರವರೇ ನಿಂತ್ಕೊಳ್ಳಿ ಪ್ಲೀಸ್. ಯಾವ ಲೈಫ್ ಲೈನ್ ಬೇಕು? ಫೋನ್ ಆಫ್ ಫ್ರೆಂಡ್ ಅಥವಾ ಟೇಕ್ 2? ಫೋನ್ ಆಫ್ ಫ್ರೆಂಡ್. ಓಕೆ ದೇವ್ರು, ಆಕ್ಟಿವೇಟ್ ಫೋನ್ ಆಫ್ ಫ್ರೆಂಡ್ ಪ್ಲೀಸ್. ಫೋನ್ ಆಫ್ ಫ್ರೆಂಡ್ ಆಕ್ಟಿವೇಟ್ ಆಗಿದೆ. ಇವರ ಆಪ್ತ ಮಿತ್ರರ ಲಿಸ್ಟ್ ಕೊಡಿ. ಅರುಣ್ ಕುಮಾರ್ ಹುಬ್ಬಳ್ಳಿ, ಬೈಲ್ ಬಸಪ್ಪ ಹುಬ್ಬಳ್ಳಿ, ಸುಧಾ ಹುಬ್ಬಳ್ಳಿ. ಯಾರು ಫೋನ್ ಮಾಡೋಣ? ಸರ್ ಅರುಣ್ ಕುಮಾರ್ ಸರ್. ಅರುಣ್ ಕುಮಾರ್ ಅವ್ರು ಸರ್ ಟ್ರೈ ಮಾಡಿ. ಗೆಟ್ ಅಸ್ ಮಿಸ್ಟರ್ ಅರುಣ್ ಕುಮಾರ್ ಆನ್ ಲೈನ್ ಪ್ಲೀಸ್. ಏನ್ ಮಾಡ್ತಾರೆ ಮಿಸ್ಟರ್ ಅರುಣ್ ಕುಮಾರ್? ನಮ್ಮ ಸರ್, ನಮ್ಮ ಟೀಚರ್ ಅವರು ಡಿಗ್ರಿ ಕಾಲೇಜಲ್ಲಿ. ಯಾವ ಕಾಲೇಜಲ್ಲಿ? ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ ಇವರು? ಬಾಟ್ನಿ. ಹಲೋ ಮಿಸ್ಟರ್ ಅರುಣ್ ಕುಮಾರ್, ನಮಸ್ಕಾರ. ನಾನು ಕನ್ನಡದ ಕೋಟ್ಯಾಧಿಪತಿಯಿಂದ ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಫೈನ್ ಫೈನ್, ಥ್ಯಾಂಕ್ ಯು ವೆರಿ ಮಚ್ ರೀ. ನೀವ್ ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು ಬಾಟ್ನಿ ಟೀಚರ್ ಅಂತ ಹೇಳಿದ್ರು, ನಿಮ್ಮ ಸ್ಟೂಡೆಂಟ್? ನಮ್ಮ ವಿದ್ಯಾರ್ಥಿ ಸರ್ ಅವರು. ಅದೇ ಗೊತ್ತಾಯ್ತು. ಈಗ ಅವ್ರು ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ, ಆಯ್ಕೆಗಳನ್ನ ಕೊಡ್ತಾರೆ. 30 ಸೆಕೆಂಡ್ ಒಳಗೆ ನೀವು ಉತ್ತರ ಹೇಳ್ಬೇಕು. ಕೊಡಿ ಸರ್, ಕೊಡಿ. ರೆಡಿ ಇದ್ದೀರಾ? ಹಲೋ, ಹೇಳಿ ವಿಜಯಲಕ್ಷ್ಮಿ. ಎಸ್, ಹೇಳಿ ವಿಜಯಲಕ್ಷ್ಮಿ ಅವರೇ. ಸರ್, ಇವುಗಳಲ್ಲಿ ಯಾವ ಪದವು ಕಳ್ಳ ಎನ್ನುವ ಅರ್ಥವನ್ನು ನೀಡುತ್ತದೆ? ಟಕಾರಿ, ಟರಾವು, ಟಕ್ಕ, ಠಾಣೆ. ಇವುಗಳಲ್ಲಿ ಯಾವ ಪದವು ಕಳ್ಳ ಅನ್ನುವ ಅರ್ಥವನ್ನು ನೀಡುತ್ತದೆ? ಟಕಾರಿ, ಟರಾವು, ಟಕ್ಕ, ಠಾಣೆ. ಟಕಾರಿ, ಟರಾವು, ಟಕ್ಕ, ಠಾಣೆ. ಕಳ್ಳ ಅನ್ನುವ ಪದವನ್ನು ನೀಡುತ್ತದೆ. ಕಳ್ಳ ಎನ್ನುವ ಅರ್ಥವನ್ನು ನೀಡುವ ಪದ ಯಾವುದು? ಟಕಾರಿ, ಟರಾವು, ಟಕ್ಕ, ಠಾಣೆ. ಓಕೆ, ಮತ್ತೆ ನಿಮ್ಮ ಟೈಮ್ ಶುರು ಆಗಿದೆ. ಇನ್ನು 16 ಸೆಕೆಂಡ್ಗಳಿದೆ. ಒಂದು ಲೈಫ್ ಲೈನ್ ಇದೆ. ಏನ್ ಮಾಡಕ್ಕೆ ಇಷ್ಟಪಡ್ತೀರಾ? ಸರ್, ಡಬಲ್ ಡಿಪ್. ಇನ್ನೊಂದು ಲೈಫ್ ಲೈನ್ ತಗೊಳ್ತೀರಾ? ಕಾಲಭೈರವರೇ ನಿಂತ್ಕೊಳ್ಳಿ. 3ನೇ ಲೈಫ್ ಲೈನ್ಗೆ ಮೊರೆ ಹೋಗಿದ್ದಾರೆ. 3ನೇ ಪ್ರಶ್ನೆಯಲ್ಲಿದ್ದೀವಿ ನಾವು. ಇವುಗಳಲ್ಲಿ ಯಾವ ಪದವು ಕಳ್ಳ ಎನ್ನುವ ಅರ್ಥವನ್ನು ನೀಡುತ್ತದೆ? ಟಕಾರಿ, ಟರಾವು, ಟಕ್ಕ, ಠಾಣೆ. ಡಬಲ್ ಡಿಪ್ ಮೊರೆ ಹೋಗಿದ್ದೀರಾ. ಓಕೆ, ನಿಮ್ಮ ಮೊದಲನೇ ಉತ್ತರ ಯಾವುದು? ಸರ್, ಟಕ್ಕ. ಆಪ್ಷನ್ ಸಿ, ಟಕ್ಕ. ಲಾಕ್ ಸಿ, ಟಕ್ಕ ಪ್ಲೀಸ್. ಏನ್ ಅನಿಸ್ತಾ ಇದೆ ನಿಮಗೆ? ಸರ್, ನಂಗೆ ಐಡಿಯಾನೇ ಇಲ್ಲ ಸರ್ ಕಳ್ಳ ಅಂತ ಇನ್ನೊಂದು ಪದದ ಬಗ್ಗೆ. ಪ್ರೈಮರಿ ಸ್ಕೂಲಲ್ಲಿ, ಇನ್ಫ್ಯಾಕ್ಟ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬರುವಂತ ಲೆಸನ್ ಅಲ್ಲಿ ಬರುತ್ತಿದ್ದು. ಆ ಅಂದ್ರೆ ಅಮ್ಮ ಅಂತ ಶುರು ಮಾಡ್ತಾರೆ. ಆ ಅಂದ್ರೆ ಆನೆ ಅಂತ ಬರುತ್ತೆ. ಫಸ್ಟ್ ಟಾ ಬಂದಾಗ ಟಗರು ಅಂತ ಹೇಳ್ತಾರೆ. ಸೆಕೆಂಡ್ ಟಾ ಬಂದಾಗ ಟಕ್ಕ ಅಂತಾರೆ. ಅಲ್ಲಿ ಬರುತ್ತದೆ ಬುಕ್ಕಲ್ಲಿ. ನೋಡಿದ್ದೀರಾ? ಜ್ಞಾಪಕ ಇಲ್ವಾ ನಿಮಗೆ? ಆ ಟಕ್ಕ ಅಂತ ಹಾಕಿ ಅಲ್ಲಿ ಪಕ್ಕದಲ್ಲಿ ಒಂದು ಪಿಕ್ಚರ್ ಇರ್ತಾ ಇತ್ತು. ಆ ಪಿಕ್ಚರ್ ನೆನಪಿಸ್ಕೊಳ್ಳಿ. ಯಾವ ಪಿಕ್ಚರ್ ಅದು? ಸಿ, ಟಕ್ಕ ಸರಿಯಾದ ಉತ್ತರ. ಒಬ್ಬ ಕಳ್ಳನ ಪಿಕ್ಚರ್ ಇರ್ತಾ ಇತ್ತಲ್ಲಿ. ಐ ಮಾಸ್ಕ್ ಹಾಕೊಂಡು ಈ ಪಟಾಪಟಿ ಜೈಲ್ ಡ್ರೆಸ್ ಹಾಕೊಂಡು ಒಬ್ಬ ಇರ್ತಿದ್ದ.
ಟಾ ಫಾರ್ ಟಕ್ಕ ಅಂತ ಹೇಳ್ಕೊಡೋರು ಟೀಚರು. ಟಕ್ಕ ಬಿಟ್ರೆ ಸಿಕ್ಕ ಅಂತ ಒಂದು ಚಲನಚಿತ್ರ ನಿಮ್ಗೆ ಗೊತ್ತಿಲ್ಲ. ನೋ ಪ್ರಾಬ್ಲಮ್. ಈಗ ಮುಖ್ಯವಾದ ಏನು ಅಂದ್ರೆ, ಈಗ ನೀವು ರಿಲ್ಯಾಕ್ಸ್ ಆಗ್ಬೇಕು. ಬಹಳ ಟೆನ್ಷನ್ ಆಗ್ಬಿಟ್ಟಿದ್ದೀರಾ. 3 ಲೈಫ್ ಲೈನ್ಸ್ ಹೋಗಿದೆ ನಿಜ, 3ನೇ ಪ್ರಶ್ನೆಯಲ್ಲಿ ಇದೀವಿ ನಿಜ. ಬಟ್ ಸ್ವಲ್ಪ ಕಾಮ್ ಆಗಿ ಆರಾಮಾಗಿ. ಓಕೆ, ಈ ಗೇಮ್ ಎಲ್ಲ ಮರ್ತು ಬಿಡಿ. ನಿಮ್ ಹುಬ್ಬಳ್ಳಿ ಬಗ್ಗೆ ಹೇಳಿ, ನಿಮ್ ಬಗ್ಗೆ ಹೇಳಿ, ನೀವೇನು ಊಟ ಮಾಡ್ತೀರಾ ಹೇಳಿ, ಏನೋ ಒಂದು ಹೇಳಿ, ರಿಲ್ಯಾಕ್ಸ್ ಆಗಿ. ಸರ್, ನಮ್ಮ ಹುಬ್ಬಳ್ಳಿ ಒಳಗೆ ಭಾಳ ಫೇಮಸ್ ಅಂದ್ರೆ ಸಿದ್ದಾರೋಡ್ ಅಜ್ಜಾರ್ ಮಠ ರೀ. ಭಾಳ ನಂಬ್ತಾರ್ರಿ ಎಲ್ಲಾರು. ಬೇರೆ ಊರ್ಲಿಂತ್ರ ಕೂಡ ಬಂದ್ ಮಠಕ್ಕೆಲ್ಲ ಜಾತ್ರೆಗೆಲ್ಲ ಬಂದ್ ಹೋಗೋದ್ ಭಾಳ ರೀ. ನಾನು ಬಂದಿದ್ದೀನಿ. ಮತ್ ನಮ್ ಹುಬ್ಬಳ್ಳಿಗೆ ಛೋಟಾ ಬಾಂಬೆ ಅಂತ ಕರೀತಾರ್ರಿ. ಅದ್ ಕಮರ್ಷಿಯಲ್ ಆಗಿ ಭಾಳ ಡೆವಲಪ್ ಆಗೈತಿ. ಹೆಂಗ್ ನಿಮ್ ಬೆಂಗಳೂರೊಳಗ ಏನೇನ್ ಸಿಗ್ತೈತಿ, ನಮ್ ಹುಬ್ಬಳ್ಳಿ ಒಳಗೂ ಎಲ್ಲಾ ಸಿಗ್ತೈತಿ. ಒಂದ್ ಮಾಲ್ ಹಿಡಿದು ಏನು ನೀವ್ ಹೆಂಗ ಬೆಂಗಳೂರು ನೋಡ್ತೀರಿ ಹಂಗ ನಮ್ ಹುಬ್ಬಳ್ಳಿ ಸಣ್ಣ ಪ್ರಮಾಣದೊಳಗ ಐತಿ. ಮತ್ ಇನ್ನು ಹೇಳ್ಬೇಕಂದ್ರೆ ನಮ್ ಹುಬ್ಬಳ್ಳಿ ಒಳಗ ಮಿರ್ಚಿ ಒಗ್ಗರಣೆ, ಇದು ಮರಿ ಒಗ್ಗರಣಿ ಭಾಳ ಫೇಮಸ್ ರೀ ಸರ್. ಅಲ್ಲಿ ಬಂದ್ರೆ ತಿಂದ ಹೋಗ್ಬೇಕು. ಮತ್ತೆ ಖಾನಾವಳಿ ಊಟ ಮಾಡೇ ಹೋಗ್ಬೇಕು. ನಿಮ್ ಭಾಷೆ ಚಲೋ ಅದು ಮೇನ್. ಬಹಳ ಚೆನ್ನಾಗಿದೆ ನಿಮ್ ಭಾಷೆ. ನೀವು ಆಡಿಷನ್ ಬರಬೇಡಿ ಅಂತ ನಿಮ್ಮ ಅಪ್ಪ ಹೇಳಿದಿರಂತಲ್ಲ, ಯಾಕೆ? ಹಾ ರೀ ಸರ್, ಅವ್ರು ಕಳ್ಸಾಕ ತಯಾರಿದ್ದಿಲ್ರಿ ನಂಗ. ಯಾಕೆ? ಏನು ಅಷ್ಟು ದೂರ ನಂದು ಹುಬ್ಬಳ್ಳಿ ಒಳಗಿದ್ರು ಹುಬ್ಬಳ್ಳಿ ಒಳಗೆ ಆಡಿಷನ್ ಬರ್ಲಿಲ್ರಿ. ನಂದು ಬೆಂಗಳೂರಿಗಂತ ಕರೆದ್ರಿ. ನಾನು ಹೋಗ್ತೇನ್ರಿ ಅಪ್ಪಾಜಿ ಅಂತ. ಅವ್ರು ಅಷ್ಟು ದೂರ ಹೆಂಗ್ ಹೋಗ್ತೀವಿ, ಬೇಡ ನಾವು ಒಬ್ಬಕ್ಕೆ ಕಳ್ಸಂಗಿಲ್ಲ, ನನಗೂ ಬರಾಕ ಆಗಂಗಿಲ್ಲ, ಬೇಡ 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 ಅಂತಂತಂದ್ರಿ. ಲಾಸ್ಟ್ನಿಕ್ ನಮ್ಮ ಅತ್ತಿಗೆ ಹೇಳಿಸಿ ಅತ್ತಿ ಕಡೆಯಿಂದ ಅಪ್ಪಾಜಿಗೆ ಕಾಲ್ ಮಾಡಿ ಅವ್ರು ಒಪ್ಸಿದ್ರಿ ಅಪ್ಪಾಜಿನ. ಆಮೇಲೆ ಆಡಿಷನಿಗೆ ಬೆಂಗಳೂರಿಗೆ ಬಂದೆ ರೀ. ಆಡಿಷನ್ ಬಂದು ಆಡಿಷನ್ ಸೆಲೆಕ್ಟ್ ಆಗಿ ಇಲ್ಲಿ ಹಾಟ್ ಸೀಟ್ ಅಲ್ಲಿ ಕೂತಿದ್ದೀರಾ. ವೆರಿ ಗುಡ್. ಈಗ ಕಾಮ್ ಆಗಿದ್ದೀರಾ ಅನ್ಸುತ್ತೆ. ಶುರು ಮಾಡೋಣ ಆಟ? ಹಾ ಸರ್. ರೈಟ್. ಇನ್ನು ಸ್ವಲ್ಪ ಹೊತ್ತು ಸಮಯ ಬೇಕಾಗುತ್ತೆ ಅನ್ಸುತ್ತೆ ಟು ಕೂಲ್ ಡೌನ್. ಹಾಗಾಗಿ ಒಂದು ಸಣ್ಣ ವಿರಾಮದ ನಂತರ ಆಟ ಮತ್ತೆ ಶುರು ಮಾಡೋಣ. ಶ್ರೀಮತಿಯರೇ, ಅಭಿಮಾನಿ ಗೆಳೆಯರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನಮ್ ಜೊತೆ ಇವತ್ತು ಹಾಟ್ ಸೀಟ್ ಅಲ್ಲಿ ಇದ್ದಾರೆ ವಿಜಯಲಕ್ಷ್ಮಿ ಅವರು, ಹುಬ್ಬಳ್ಳಿ ಅವರು. ಆಗ್ಲೇ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 3,000 ರೂಪಾಯಿಗಳನ್ನ ಗಳಿಸಿದ್ದಾರೆ. 3 ಲೈಫ್ ಲೈನ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಈಗ ಉಳಿದಿರೋದು ನಿಮ್ಮ ಅಮ್ಮನ ಹತ್ರ ಫಾಗ್ ಕೋಡ್ ರೆಡ್. ಹಾಗಾಗಿ ಕೇರ್ಫುಲ್ ಆಗಿ. 4ನೇ ಪ್ರಶ್ನೆ ನಿಮ್ಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. 50 ರೂಪಾಯಿಯ ಎಷ್ಟು ನೋಟುಗಳು ಸೇರಿದರೆ 1,000 ರೂಪಾಯಿ ಆಗುತ್ತದೆ? ಹೌ ಮೆನಿ ರುಪೀಸ್ 50 ನೋಟ್ಸ್ ಮೇಕ್ ₹1,000? ನಿಮ್ಮಿರೋ ಆಪ್ಷನ್ಸ್: ಎ 15, ಬಿ 20, ಸಿ 19, ಡಿ 10. ಸರ್, ಲಾಕ್ ಆಪ್ಷನ್ ಬಿ 20. ಲಾಕ್ ಮಾಡಲಾ? ಎಸ್ ಸರ್. ಕಡೆ ಉತ್ತರನ? ಎಸ್ ಸರ್. ಲಾಕ್ ಬಿ 20 ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. 50 × 20 1000. ಉತ್ತರ ಸರಿಯಾಯ್ತು. ಸರಿಯಾದ ಉತ್ತರಕ್ಕೊಂದು ಮುಗುಳ್ನಗೆ ಬರಲೇಬೇಕು. ದಟ್ಸ್ ಬೇಡ. 5ನೇ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನಿಮ್ಮನ್ನ ಮೊದಲನೇ ಜಗಳಿ ಕಟ್ಟೆಗೆ ಸೇರಿಸುತ್ತೆ. 10,000 ರೂಪಾಯಿ ಮಿನಿಮಮ್ ಗ್ಯಾರಂಟಿ ಆಗಿ ಕೊಡುತ್ತೆ. ಆ ಪ್ರಶ್ನೆ ಇದು. DSLR ಮತ್ತು SLR ಇವುಗಳು ಯಾವುದರ ವಿಧಗಳಾಗಿದೆ? ವಾಟ್ ಆರ್ DSLR ಅಂಡ್ SLR ಟೈಪ್ಸ್ ಆಫ್? ನಿಮ್ಮಿರೋ ಆಪ್ಷನ್ಸ್: ಎ ಕ್ಯಾಮೆರಾ, ಬಿ ವಾಷಿಂಗ್ ಮಿಷಿನ್, ಸಿ ಏರ್ ಕಂಡೀಷನರ್, ಡಿ ವ್ಯಾಕ್ಯೂಮ್ ಕ್ಲೀನರ್. ಸರ್, ಲಾಕ್ ಆಪ್ಷನ್ ಎ ಕ್ಯಾಮೆರಾ. ಲಾಕ್ ಮಾಡಲಾ? ಎಸ್ ಸರ್. ಲಾಕ್ ಎ ಕ್ಯಾಮೆರಾ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. DSLR ಅಂದ್ರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. SLR ಅಂದ್ರೆ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ಸ್ಟಿಲ್ ಕ್ಯಾಮ್ರಾಸ್ ಅಲ್ಲಿ ಈಗ ಎಷ್ಟೋ ಜನ DSLR ಅಲ್ಲಿ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಮ ಉತ್ತರ ಸರಿಯಾಯ್ತು. 2ನೇ ಹಂತಕ್ಕೆ ತಲುಪಿದಿರಿ ಈಗ. ಓಕೆ, ಮಿನಿಮಮ್ ಗ್ಯಾರಂಟಿ ಈಗ 10,000 ರೂಪಾಯಿ ಇದೆ ನಿಮ್ಮ ಕೈಯಲ್ಲಿ. ಲೈಫ್ ಲೈನ್ಸ್ ಇಲ್ಲ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಕೇರ್ಫುಲ್ ಆಗಿ ಆಡಿ. ನೀವು ಯೋಗ ಪಟ್ಟು ಅಂತ ಕೇಳ್ಬಿಟ್ಟು ನಿಮ್ದೊಂದು
ಯೋಗ ಪೋಸ್ ನೋಡಿದ್ವಿ. ಯೋಗ ಅಲ್ಲಿ ನೀವು ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿದ್ರಂತೆ, ಹೌದಾ? ಹಾಂ ರೀ ಸರ್, 2 ಸಲ ಹೋಗಿ ಬಂದಿದ್ದೆ. ಎಷ್ಟು ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಿದ್ದೀರಾ? ಸರ್ ಆ್ಯಕ್ಚುಲಿ ಸಣ್ಣಕ್ಕಿದ್ದಾಗ್ಲಿಂತ ಏನೂ ಮಾಡಿಲ್ಲ ಸರ್. ಡಿಗ್ರಿಗೆ ಹೋದ್ಮೇಲೆ ಅಲ್ಲಿ ಒಬ್ಬಕ್ಕೆ ಅಕ್ಕ ಮಾಡ್ತಿದ್ಲು ಸರ್, ನಮ್ಮ ಸೀನಿಯರ್ ಅಕ್ಕ. ಆಕಿನ ನೋಡಿ ನನಗೂ ಕಲಿಬೇಕಂತ ಭಾಳ ಇಷ್ಟ ಆತ್ರಿ. ಸೊ ಆಕಿನ ನೋಡಿ 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 ಹಂಗೆ ನಾನು ಕಲ್ತ್ಕೊಂತ ಹೋದೆ ರೀ. ಎಷ್ಟು ವರ್ಷಗಳು? ಸೊ ಈಗ ಒಂದು 3 ವರ್ಷ ಆಗೈತೆ ಸರ್. 3 ವರ್ಷದಲ್ಲಿ ಕಲ್ತು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೀರಿ 2 ಸಲ? ಹಾಂ ಸರ್. ಓ, ನಮ್ಮ ಟೀಮ್ ಇರುತ್ತೆ ಸರ್. ಫಸ್ಟ್ ಇಯರಲ್ಲಿ ಮಾಡಿದೆ, ಬಟ್ ಆಗಲಿಲ್ಲ ಸರ್ ಅವಾಗ. ಸೊ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರಲ್ಲಿ ಅವಾಗ ಮತ್ತೆ ಮಾಡಿದೆ, ಪ್ರಾಕ್ಟೀಸ್ ಮಾಡ್ಕೊಂತ. ಸೊ ಅವಾಗ ಸೆಲೆಕ್ಟ್ ಆಗ್ತೀವಿ ಸರ್ ನಂದು. ವೆರಿ ಗುಡ್, ಲವ್ಲಿ ರೀ. ಕೀಪ್ ಇಟ್ ಅಪ್. ಆಟ ಮುಂದುವರ್ಸೋಣ. 20,000 ರೂಪಾಯಿಗಳ ಮೌಲ್ಯದ 6ನೇ ಪ್ರಶ್ನೆ ನಿಮ್ ಕಣ್ಮುಂದೆ. ರಾಮಾಯಣದ ಪ್ರಕಾರ ಲಕ್ಷ್ಮಣನ ಜೀವ ಉಳಿಸಲು ಔಷಧಿಯ ಸಸ್ಯೆ ಸಂಜೀವಿನಿಯನ್ನು ತಂದವರು ಯಾರು? ಅಕಾರ್ಡಿಂಗ್ ಟು ದ ರಾಮಾಯಣ, ಹೂ ಬ್ರಿಂಗ್ಸ್ ದ ಹರ್ಬ್ ಸಂಜೀವಿನಿ ಟು ಸೇವ್ ಲಕ್ಷ್ಮಣಾಸ್ ಲೈಫ್? Your options: A. ಜಾಂಬವಂತ, B. ವಾಲಿ, C. ಸುಗ್ರೀವ, D. ಹನುಮಾನ್. ಸರ್ ಲಾಕ್ ಆಪ್ಷನ್ ಡಿ, ಹನುಮಾನ್. ಕಡೆ ಉತ್ತರ? ಎಸ್ ಸರ್. ಲಾಕ್ D. ಹನುಮಾನ್ ಪ್ಲೀಸ್. ಸರಿಯಾದ ಉತ್ತರ. ರಾವಣನ ಮಗ ಮೇಘನಾದ ಬಾಣ ಹೊಡಿತಾನೆ, ಲಕ್ಷ್ಮಣ ಕೆಳಗೆ ಬೀಳ್ತಾರೆ. ಅವ್ರಿಗೋಸ್ಕರ ಹನುಮಂತ ಈ ದ್ರೋಣಗಿರಿ ಅನ್ನೋ ಪರ್ವತದಿಂದ ಸಂಜೀವನಿಯನ್ನ ತರ್ತಾರೆ. ನಿಮ್ಮ ಉತ್ತರ ಸರಿ ಆಯ್ತು. ಮುಂದಕ್ಕೆ ಹೋಗೋಣ. ಎಸ್ ಸರ್. 40,000 ರೂಪಾಯಿಗಳ ಮೌಲ್ಯದ 7ನೇ ಪ್ರಶ್ನೆ ಇದು. ರಿಯೋ ಒಲಿಂಪಿಕ್ಸ್ನಲ್ಲಿ PV ಸಿಂಧು ಯಾವ ಪಂದ್ಯದಲ್ಲಿ ಬೆಳ್ಳಿ ಪದಕ ಗೆದ್ದರು? In which of these sports did PV Sindhu win a silver medal in the Rio Olympics? Your options: A. tennis, B. table tennis, C. badminton, D. gymnastics. Sir, lock option C, badminton. Sure? Yes sir. Kare utrana? Yes sir. Lock C, badminton please. Sariyada uttara. Congratulations. PV Sindhu is from Hyderabad. ನಿಮ್ಮ ಉತ್ತರ ಸರಿ ಆಯಿತು. 7 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು 40,000 ರೂಪಾಯಿಗಳನ್ನು ಗೆದ್ದಿದ್ರಿ. 8ನೇ ಪ್ರಶ್ನೆ ನಿಮಗೆ ನೀಡುತ್ತೆ 80,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು. ಇವರಲ್ಲಿ ಯಾರು ಆಲ್ಬರ್ಟ್ ಐನ್ಸ್ಟೈನ್ ಜೊತೆಯಲ್ಲಿ ಬೋಸ್-ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಅಭಿವೃದ್ಧಿಗೊಳಿಸಿದರು? Along with Albert Einstein, which scientist developed the Bose-Einstein statistics? Your options: A. Jagadish Chandra Bose, B. Nandalal Bose, C. Satyendranath Bose, D. Amar Bose. ಲೈಫ್ ಲೈನ್ಸ್ ಇಲ್ಲ. 40,000 ರೂಪಾಯಿಗಳನ್ನ ಗೆದ್ದಿದ್ದೀರಿ. ಕ್ವಿಟ್ ಅದನ್ನ ಮಾಡಿದ್ರೆ 40,000 ನಿಮ್ದಾಗುತ್ತೆ. ಸರ್ ಲಾಕ್ ಆಪ್ಷನ್ ಎ, ಜಗದೀಶ್ ಚಂದ್ರ ಬೋಸ್. ಲಾಕ್ ಮಾಡ್ಲಾ? ಎಸ್ ಸರ್. ಉತ್ತರ ತಪ್ಪಾದ್ರೆ 10,000 ಜಾರ್ತೀರಿ. ಓಕೆ, ಕಡೆ ಉತ್ತರನ? ಎಸ್ ಸರ್. ಲಾಕ್ ಎ, ಜಗದೀಶ್ ಚಂದ್ರ ಬೋಸ್ ಪ್ಲೀಸ್. ನಾವು ಹೈಸ್ಕೂಲಲ್ಲಿ ಸುಭಾಷ್ ಚಂದ್ರ ಬೋಸ್, ಜಗದೀಶ್ ಚಂದ್ರ ಬೋಸ್ ಎಲ್ಲ ಓದಿದ್ದೀವಿ. ಸುಭಾಷ್ ಚಂದ್ರ ಬೋಸ್ ಗೊತ್ತೇ ಇದೆ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೋರಾಡಿದವರು. ಇದಿರೋದು ಬೋಸ್ ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್. ಜಗದೀಶ್ ಚಂದ್ರ ಬೋಸ್ ಅವರು ಬಾಟನಿಸ್ಟ್ ಅಲ್ವಾ, ಐನ್ಸ್ಟೈನ್ ಫಿಸಿಸಿಸ್ಟು. ಇಬ್ರು ಸೇರಿ ಈ ಬೋಸ್ ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್ ಮಾಡಕ್ ಸಾಧ್ಯ ಇದೆಯಾ? ಸರ್ ಬಟ್ ಆದ್ರೂ ನಾವು ಜಗದೀಶ್ ಚಂದ್ರ ಬೋಸ್, ಜೆ ಸಿ ಬೋಸ್ ಅಂತ ಭಾಳ ಸಲ ಸೈಂಟಿಸ್ಟ್ ಹೆಸರು ಓದಿದ್ವಿ ಸರ್. ಸರ್ ಸತ್ಯೇಂದ್ರನಾಥ್ ಬೋಸು ಅಲ್ಲ ರೀ ಸರ್ ಅವ್ರ. ನಂದಲಾಲ್ ಬೋಸು ಅನ್ಸಂಗಿಲ್ಲ. ಇವ್ರು ಅಮರ್ ಬೋಸ್ ಅಂತೂ ನಾ ಕೇಳೇ ಇಲ್ಲ ಸರ್. ಇಲ್ಲ, 4 ಜನನು ಬೋಸೆ ಇಲ್ಲಿರೋದು.
ನಾವು ಕೇಳ್ತಾ ಇರೋದು ಬೋಸ್ ಐನ್ಸ್ಟೀನ್ ಸ್ಟಾಟಿಸ್ಟಿಕ್ಸ್. ಅಲ್ಲಿ ಬೇಕಾಗಿರೋದು ಬೋಸ್ ಅನ್ನೋ ಪದ. ಬೋಸ್ ಐನ್ಸ್ಟೀನ್ ಸ್ಟಾಟಿಸ್ಟಿಕ್ಸ್. ಬೋಸ್ ಮತ್ತು ಐನ್ಸ್ಟೀನ್ ಇಬ್ಬರು ಸೇರಿ ಆ ಸ್ಟಾಟಿಸ್ಟಿಕ್ಸ್ ಮಾಡಿದ್ರು. ಬೋಸ್ ಅವರು ಒನ್ ಆಫ್ ದೀಸ್ 4 ಬೋಸಸ್. ಒಬ್ಬರು ಈ ಫೋಟಾನ್ದು ಎನರ್ಜಿ ಫೀಲ್ಡ್ಸ್, ಎನರ್ಜಿ ಲೆವೆಲ್ಸ್ ಬಗ್ಗೆ ನಂದೊಂದು ಐಡಿಯಾ ಇದೆ ಅಂತ ಐನ್ಸ್ಟೀನ್ಗೆ ಕಳಿಸಿದ್ರು. ಐನ್ಸ್ಟೀನ್ ಕರೆಕ್ಟ್ ನೀವು ಹೇಳ್ತಿರೋದು, ಇದ್ರ ಜೊತೆ ಇನ್ನೂ ಕೆಲವು ವಿಷಯಗಳು ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳಿ ಅವ್ರು ಆ್ಯಡ್ ಮಾಡಿ ಇಬ್ಬರು ಜೊತೆಗೆ ಈ ಬೋಸ್ ಐನ್ಸ್ಟೀನ್ ಸ್ಟಾಟಿಸ್ಟಿಕ್ಸ್ ಅನೌನ್ಸ್ ಮಾಡಿದ್ರು. ಬಟ್ ಆ ಬೋಸ್ ನೀವು ಹೇಳಿರುವಂಥ ಜಗದೀಶ್ ಚಂದ್ರ ಬೋಸ್ ಅಲ್ಲ. ಸರಿಯಾದ ಉತ್ತರ ಸತ್ಯೇಂದ್ರನಾಥ್ ಬೋಸ್. Nandalal Bose was a cartoonist. Amar Bose was a businessman, physicist, scientist was Satyendranath Bose. ನಿಮ್ಮ ಉತ್ತರ ತಪ್ಪಾಯಿತು. ಮೊದಲನೇ ಜಗಳಿ ಕಟ್ಟೆಗೆ ಬಂದು ಲ್ಯಾಂಡ್ ಆಗಿದ್ದೀರಿ. 10,000 ರೂಪಾಯಿ ನಿಮ್ದಾಗಿದೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ವೆಲ್ ಪ್ಲೇಡ್. ಯಸ್, ನಿಮ್ಮ ಗೆಲುವನ್ನು ಮತ್ತಷ್ಟು ಮೆರುಗುಗೊಳಿಸಲು ಕಾಲ್ಗೇಟ್ ಅವರು ಈ ಮುಗುಳ್ನಗೆಯ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಒಳ್ಳೆದಾಗಲಿ ರೀ. ಓಕೆ, ಬಾಯ್. ವಿಜಯಲಕ್ಷ್ಮಿ ಅವರು ಆಟದಿಂದ ನಿರ್ಗಮಿಸಿದ್ದಾರೆ. ನಮ್ಮ ಮುಂದಿನ ಹಾಟ್ ಸೀಟ್ ಸ್ಪರ್ಧಿ ಯಾರು ಅಂತ ನೋಡೋ ಸಮಯ. ಅದನ್ನ ಡಿಸೈಡ್ ಮಾಡೋದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ರೈಟ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಎಲ್ಲ ರೆಡಿ ಇದ್ದೀರಾ? ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಈ ಕೆಳಗಿನ ಪದಗಳನ್ನು ಒಂದು ಅರ್ಥಪೂರ್ಣ ಗಾದೆ ಬರುವ ಹಾಗೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ. Arrange the following words to form a meaningful proverb in Kannada. Options are A. ಹಿಟ್ಟಿಲ್ಲ, B. ಮಲ್ಲಿಗೆ ಹೂವು, C. ಹೊಟ್ಟೆಗೆ, D. ಜುಟ್ಟಿಗೆ. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲನೇ ಪದ ಸಿ, ಹೊಟ್ಟೆಗೆ. ನಂತರ ಎ, ಹಿಟ್ಟಿಲ್ಲ. ಆಮೇಲೆ ಬಿ, ಜುಟ್ಟಿಗೆ. ಆಮೇಲೆ ಬಿ, ಮಲ್ಲಿಗೆ ಹೂವು. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. ಸರಿಯಾದ ಕ್ರಮವಾದ ಸಿ, ಎ, ಡಿ, ಬಿ ಅನ್ನು 8 ಜನ ಕೊಟ್ಟಿದ್ದಾರೆ. ನೋಡೋಣ. 6 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಅತಿ ವೇಗವಾಗಿ ಕೊಟ್ಟಿರೋರು ವಂದನಾ. ಹಾ, ನಿಟ್ಟುಸಿರು ಬಿಡಿ, ರಿಲ್ಯಾಕ್ಸ್ ಮಾಡಿ, ಆಮೇಲೆ ಆಟ ಶುರು ಮಾಡೋಣ. ರೆಡಿ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಮೀಟ್ ಮಿಸ್ ವಂದನಾ. 24 ವರ್ಷ ಇವರಿಗೆ. ಹಾಸನದಿಂದ ಬಂದಿದ್ದಾರೆ, BE ಓದಿದ್ದಾರೆ. ಅಪ್ಪನ ಆದರ್ಶಗಳಿಗಾಗಿ ಬದುಕ್ತಾ ಇರೋ ತಂದೆಗೆ ತಕ್ಕ ಮಗಳು. ದುಡ್ಡಿಲ್ಲದವರಿಗೂ ಒಂದು ಲೈಫ್ ಇದೆ ಅನ್ನೋದೇ ಇವರ ಜೀವನದ ಸಿದ್ಧಾಂತ ಅಂತೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಸೋ ನೈಸ್. ಎಸ್, ಒಂದು ಸೇಯಿಂಗ್ ಇದೆ ಇಂಗ್ಲಿಷಲ್ಲಿ, ಗಾಡ್ ಮೇಡ್ ಮ್ಯಾನ್, ಮ್ಯಾನ್ ಮೇಡ್ ಮನಿ, ಮನಿ ಮೇಡ್ ಮ್ಯಾನ್ ಮ್ಯಾಡ್ ಅಂತ. ವಾವ್. ಅದು ನಾನು ತುಂಬ ಯಾವಾಗಲೂ ಅನ್ಕೋತಿರ್ತೀನಿ. ದೇವರು ಮನುಷ್ಯನ ಸೃಷ್ಟಿ ಮಾಡ್ತಿದ್ದ, ಮನುಷ್ಯ ದುಡ್ಡು ಸೃಷ್ಟಿ ಮಾಡ್ಕೊಂಡ, ದುಡ್ಡು ಮನುಷ್ಯನ ಹುಚ್ಚನಾಗಿ ಮಾಡ್ತಿದೆ. ದುಡ್ಡೇ ಪ್ರಪಂಚ ಅಲ್ಲ, ಪ್ರಪಂಚನ ದುಡ್ಡಲ್ಲಿ ಅಳಿಯೋದನ್ನ ಬಿಟ್ಬಿಡಿ. ಪ್ರಪಂಚದಲ್ಲಿ ಮನುಷ್ಯನ ಮನುಷ್ಯತ್ವ ಅಥವಾ ಅವನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ವೆರಿ ವೆಲ್ ಸರ್, ವೆರಿ ವೆಲ್ ಸರ್, ವೆರಿ ಗುಡ್. ಅಂಡ್ ತಮ್ಮ ಜೊತೆ ಯಾರು ಬಂದಿದ್ದಾರೆ ಈಗ? ನನ್ನ ಅಪ್ಪ ಮತ್ತೆ ಅಮ್ಮ. ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಗೋಪಾಲ್ ಅಂತ ಹೇಳಿ. ರೈಟ್. ಏನು ಮಾಡ್ತೀರಾ ಅಪ್ಪಾಜಿ? ಅಪ್ಪ ಲೆಕ್ಚರರ್ ಇನ್ ಇಂಗ್ಲಿಷ್. ಲೆಕ್ಚರರ್ ಇನ್ ಇಂಗ್ಲಿಷ್. ಅಂಡ್ ಮೇಡಮ್, ಅಮ್ಮನ ಹೆಸರು? ಅಮ್ಮ ಸುಧಾಮಣಿ, ಅವರು ಹೌಸ್ ವೈಫ್. ಓಕೆ, ವೆಲ್ಕಮ್ ಟು ದ ಶೋ ಇಬ್ರಿಗೂ. ಆಟ ಶುರು ಮಾಡೋಣ ಸರ್. ಆಟ ಶುರು ಮಾಡಕ್ ಮುಂಚೆ ಇವ್ರ ಬಗ್ಗೆ ಒಂದು ಸಣ್ಣ ಸಿನಿಮಾ ಮಾಡಿದೀವಿ, ನೋಡ್ಕೊಂಬೋಣ. ನನ್ನ ಹೆಸರು ವಂದನಾ, ನಾನು ಹಾಸನದಿಂದ ಬಂದಿದ್ದೇನೆ. ನಾನು ಬಾಲ್ಯದಲ್ಲಿ ಹೇಗಿದ್ದೆ ಅಂದರೆ ತುಂಬಾ ಸೈಲೆಂಟ್ ಹುಡುಗಿ ಮತ್ತು ತುಂಬಾ ಮುದ್ದು ಮಾಡಿ ಬೆಳೆಸಿರೋಂಥ ಹುಡುಗಿ. ಯಾಕೆಂದರೆ ನಮ್ಮ ಫ್ಯಾಮಿಲಿಲಿ ನಾನೇ ಚಿಕ್ಕ ಮಗು ಆಗ.
ಸ್ಕೂಲ್ ಡೇಸಲ್ಲೂ ಕೂಡ ಮೊನೋ ಆಕ್ಟಿಂಗ್ ಎಲ್ಲ ಮಾಡ್ತಿದ್ಲು. ನಾನು ಶ್ರೀಕೃಷ್ಣ ದೇವರಾಯ ರೋಲನ್ನು ಮಾಡು ಅಂತ ಹೇಳಿ ಅವರಿಗೆಲ್ಲ ಕಾಸ್ಟ್ಯೂಮ್ಸು ಮತ್ತು ಎಲ್ಲದನ್ನು ಕೂಡ ನಾನು ಸಪೋರ್ಟ್ ಮಾಡ್ತಿದ್ದೆ. ನಾನು ನನ್ನ ತಂಗಿ ಜಗಳ ಆಡಿದಷ್ಟು ಅಷ್ಟೇ ಚೆನ್ನಾಗಿ ಮತ್ತೆ ಒಂದಾಗ್ತಿದ್ವಿ. ಚಿಕ್ಕವಳಿಂದನೂ ಅವಳು ನನಗೆ ಪ್ರತಿ ವರ್ಷವೂ ಮಿಸ್ ಮಾಡ್ದಂಗೆ ಗಿಫ್ಟ್ ಕೊಡ್ತಾ ಇದ್ದಾಳೆ. ಆದರೆ ನಾನು ಇಲ್ಲಿವರೆಗೂ ಏನೂ ಕೊಟ್ಟಿಲ್ಲ. ಪ್ರತಿ ವರ್ಷವೂ ಏನೇನಾದ್ರು ಸರಿ ಕೊಡ್ತಾಳೆ. ನನಗೆ ತುಂಬ ಬೇಜಾರು ಮಾಡಿದ ಸುದ್ದಿ ಅಂದರೆ ಕೊಡಗು ಮತ್ತು ಕೇರಳದಲ್ಲಾಗಿದ್ದ ಪ್ರವಾಹ. ಯಾಕೆಂದರೆ ಕೊಡಗು ಮತ್ತು ಕೇರಳ ಎಂಥ ಜಾಗಗಳಂದರೆ ಯಾರೇ ಆಗಲಿ ಪ್ರತಿಯೊಬ್ಬರು ನೇಚರ್ ಬ್ಯೂಟಿ ಎಂಜಾಯ್ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ಆದರೆ ಈಗ ಅಲ್ಲಿ ಆಗಿರೋ ಪರಿಸ್ಥಿತಿ ನೋಡಿದ್ರೆ ಬೆಟ್ಟ ಗುಡ್ಡಗಳೆಲ್ಲ ಕುಸಿದಿದೆ, ಎಂತೆಂಥ ಮನೆಗಳೆಲ್ಲ ಉರುಳೋಗಿದೆ, ಜನಗಳಿಗೆ ಪಾಪ ಅಲ್ಲಿ ಆಹಾರ ಸಿಗ್ತಾ ಇಲ್ಲ. ನಾನು ಕೋಟ್ಯಾಧಿಪತಿಗೆ ಬಂದಿರೋ ಉದ್ದೇಶ ನಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಲಿಕ್ಕೆ. ಆಮೇಲೆ ಇನ್ನೊಂದು ಆಸೆ ಇದೆ, ಏನಂದರೆ UPSC ಆಸ್ಪಿರೆಂಟ್ಸ್ ಅಥವಾ KPSC ಆಸ್ಪಿರೆಂಟ್ಸ್ ಯಾರೇ ಆಗಲಿ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಒಂದು ಬುಕ್ ಸ್ಟಡಿ ಸೆಂಟರ್ ಮಾಡಬೇಕು ಅಂತ, ಅವ್ರು ಫ್ರೀ ಸ್ಟಡಿ ಸೆಂಟರ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಎಕ್ಸಲೆಂಟ್ ವಂದನ ಅವರೇ, ನಿಮ್ಮ ಆಸೆಗಳೆಲ್ಲ ಈಡೇರಲಿ. ಥ್ಯಾಂಕ್ ಯು ಸರ್. ಆಟದ ರೂಲ್ಸ್ ನಿಮ್ಗೆ ಗೊತ್ತೇ ಇದೆ, ರೈಟ್? 15 ಪ್ರಶ್ನೆಗಳು, 3 ಲೈಫ್ ಲೈನ್ಸ್, 2 ಜಗಲಿ ಕಟ್ಟೆ. ಆ್ಯಂಡ್ ನಾನಾಗಲೇ ಈ ಸಂಚಿಕೆಯ ಆರಂಭದಲ್ಲಿ ರೂಲ್ಸ್ ಎಲ್ಲ ಹೇಳಿದ್ದೀನಿ, ಹಾಗಾಗಿ ನಿಮ್ಗೆ ಕ್ಲಿಯರ್ ಆಗಿದೆಯಲ್ಲ, ಎಲ್ಲ ರೂಲ್ಸ್ ಗೊತ್ತಿದೆಯಲ್ಲ. ಆಟ ಶುರು ಮಾಡೋಣ. ಎಸ್ ಸರ್. ಒಂದು ಸಣ್ಣ ವಿರಾಮದ ನಂತರ. ಪ್ಲೀಸ್ ಲೆಟ್ಸ್ ಟೇಕ್ ಅ ವೆರಿ ವೆರಿ ಸ್ಮಾಲ್ ಬ್ರೇಕ್. ವಿಲ್ ಬಿ ವೇಟಿಂಗ್ ಫಾರ್ ಯು. ಪ್ಲೀಸ್ ಸ್ಟೇ ವಿತ್ us. Stay with us. ಸಜ್ಜನರೇ, ಸುಶೀಲರೇ, ಜಾಣೆಯರೇ, ಅಭಿಮಾನಿ ಗೆಳೆಯರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನಮ್ಮ ಸ್ಪಾನ್ಸರರ್ಸ್ ಮೆಕ್ಡೊನಾಲ್ಡ್ಸ್ ಅವರು ನಡೆಸಿದಂಥ ಕಾಂಟೆಸ್ಟ್ ಎಂಟ್ರಿ ಟೆಸ್ಟ್ಗಳ ಮೂಲಕ ನಮ್ಮ ಹಾಸ್ಪಿಟಲ್ ಕೂತಿದ್ದಾರೆ ಹಾಸನಿನ ವಂದನ ಅವರು. ಇನ್ನು ನಾವು ಆಟ ಶುರು ಮಾಡಬೇಕು. ಈಗ ತಾನೇ ರೂಲ್ಸ್ ಎಲ್ಲ ಹೇಳಿ ಮುಗಿಸ್ದೆ. ಆಟ ಶುರು ಮಾಡೋಣ. ರೈಟ್. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್. ಸರ್ವಶಕ್ತಿಗಳು ನಿಮ್ಮ ಜೊತೆಗಿರ್ಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ಮೊದಲನೇ ಪ್ರಶ್ನೆ ನಿಮಗೆ 1,000 ರೂಪಾಯಿಗಳನ್ನ ಕೊಡುತ್ತೆ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಡಾಬು ಎನ್ನುವ ಆಭರಣವನ್ನು ಸಾಮಾನ್ಯವಾಗಿ ದೇಹದ ಯಾವ ಭಾಗದಲ್ಲಿ ಧರಿಸುತ್ತಾರೆ? ಆನ್ ವಿಚ್ ಪಾರ್ಟ್ ಆಫ್ ದ ಬಾಡಿ is a piece of jewelry known as dabu worn? Your options: A. Kattu, B. Nadu, C. Kalu, D. Kai. Is it A. neck, B. waist, C. leg, or D. hand? Option B. Nadu. Lock mala? Yes sir. Lock B. Nadu please. ಸರಿಯಾದ ಉತ್ತರ. Congratulations. ಒಂದು ಹಾಡು ನೆನಪಾಗುತ್ತೆ ಸರ್, ಇದನ್ನ ಮಲೆನಾಡ ಹೆಣ್ಣ ಮೈ ಬಣ್ಣ ನಡು ಸಣ್ಣ ನುಡಿ ಚೆನ್ನ. ಎಸ್, ಸೊ ಇದನ್ನ ಸೊಂಟ ಪಟ್ಟಿ ಅಂತಾನು ಕರೀತಾರೆ. ನಿಮ್ಮ ಉತ್ತರ ಸರಿಯಾಯ್ತು. ಎರಡನೇ ಪ್ರಶ್ನೆಗೆ ಹೋಗೋಣ. ಆ ಪ್ರಶ್ನೆ ನಿಮಗೆ 2,000 ರೂಪಾಯಿಗಳನ್ನ ಕೊಡುತ್ತೆ. ಆ ಪ್ರಶ್ನೆ ಇದು. ಚಿಟ್ಟೆಯು ಇಲ್ಲಿನ ಯಾವ ವರ್ಗಕ್ಕೆ ಸೇರುತ್ತದೆ? ವಾಟ್ ಆರ್ ಬಟರ್ಫ್ಲೈಸ್ ಕ್ಲಾಸಿಫೈಡ್ ಆಸ್? your options: A. ಸರೀಸೃಪಗಳು, ಬಿ. ಸಸ್ತನಿಗಳು, ಸಿ. ಕೀಟಗಳು, ಡಿ. ಪಕ್ಷಿಗಳು. Is it A. reptiles, B. mammals, C. insects, or D. birds? Sir, option C. insects. Lock ಮಾಡಲಾ? Yes sir. ಕಡೆ ಉತ್ತರನ? Yes. Lock C. insects please.
ಇದಕ್ಕೆ ಯಾವ್ದು ಹಾಡಿಲ್ವಾ? ಹಾಡಿಲ್ಲ ಸರ್, ಬಟ್ ರೆಪ್ಟೈಲ್ಸ್ ಅಂದರೆ ಸ್ನೇಕ್ಸ್ ಅವೆಲ್ಲ ಕ್ಯಾಟಗರಿ ಬರುತ್ತೆ. ಮ್ಯಾಮಲ್ಸ್ ಅಂದರೆ ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಮ್ಯಾಮಲ್ಸ್. ಇನ್ಸೆಕ್ಟ್ಸ್ ಯಾಕೆ ಅಂದರೆ ಬಟರ್ಫ್ಲೈ ಅದು ಚಿಟ್ಟೆ ಅದಕ್ಕೂ ಮುಂಚೆ ಅದು ಕ್ಯಾಟಪಿಲ್ಲರ್ ಆಗುತ್ತೆ, ಕಂಬಳಿ ಹುಳು ಆಗುತ್ತೆ ಅಂತ ಕೇಳಿ ಆಮೇಲೆ ಅದರ ನೆಕ್ಸ್ಟ್ ವರ್ಷನ್. ಸೊ ಇಟ್ಸ್ ಅನ್ ಇನ್ಸೆಕ್ಟ್. ಸರಿಯಾದ ಉತ್ತರ, ಕಂಗ್ರಾಚುಲೇಷನ್. ಇನ್ಸೆಕ್ಟ್ಗೆ 6 ಕಾಲುಗಳಿರುತ್ತೆ, ಇಟ್ಲ 1 ಅಥವಾ 2 ಪೇರ್ ರೆಕ್ಕೆಗಳಿರುತ್ತೆ, ಅದನ್ನ ಇನ್ಸೆಕ್ಟ್ ಅಂತೀವಿ. ಹಾಗಾಗಿ ಬಟರ್ಫ್ಲೈ ಇಸ್ ಅನ್ ಇನ್ಸೆಕ್ಟ್. ನಿಮ್ಮ ಉತ್ತರ ಸರಿಯಾಯ್ತು. 3ನೇ ಪ್ರಶ್ನೆ ನಿಮಗೆ 3,000 ರೂಪಾಯಿಗಳನ್ನ ನೀಡುತ್ತೆ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಯಾವುದು ಫೇಸ್ಬುಕ್ನಲ್ಲಿ ಮಾಡಬಹುದಾದ ಕ್ರಿಯೆಯ ಹೆಸರಲ್ಲ? Which of these is not the name of a Facebook functionality? Your options: A, like, B, tweet, C, share, D, comment. ಸರ್ ಆಪ್ಷನ್ ಬಿ ಟ್ವೀಟ್ ಲಾಕ್ ಮಾಡಿ ಸರ್. ಕಡೆ ಉತ್ತರನ ಲಾಕ್ ಬಿ ಟ್ವೀಟ್ ಪ್ಲೀಸ್. ಸರಿಯಾದ ಉತ್ತರ, ಕಂಗ್ರಾಚುಲೇಷನ್. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಕಮೆಂಟ್ ಮಾಡಬಹುದು, ಬಟ್ ಟ್ವೀಟ್ ಮಾಡಕ್ಕೆ ಟ್ವಿಟರ್ಗೆ ಹೋಗ್ಬೇಕು. ಹಾಗಾಗಿ ನಿಮ್ಮ ಉತ್ತರ ಸರಿ ಆಯ್ತು. ಏನು ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿರ್ತೀರಾ ನೀವು? ಆಕ್ಟಿವ್ ಅಂತ ಅಲ್ಲ ಸರ್, ನನಗೆ ಫೇಸ್ಬುಕ್ ಲೈಕ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಕನೆಕ್ಟಿವಿಟಿಗೆ ಅಷ್ಟೇ ನಾನು ಯೂಸ್ ಮಾಡೋದು ಫ್ರೆಂಡ್ಸ್ ಜೊತೆ. ಯಾಕೆಂದ್ರೆ ಈಗ ಉಪಯೋಗ ಆಗಿದೆಯಾ ನಿಮಗೆ? ಹಾಂ ಸರ್, ಖಂಡಿತ. ಯಾಕೆಂದ್ರೆ ನಾನು ಇಲ್ಲಿಗೆ ಬಂದು ಕೂರೋಕ್ಕೆ ನಂಗೆ ಫೇಸ್ಬುಕ್ಕೇ ಕಾರಣ ಒಂದು ರೀತಿಲಿ. ಯಾಕೆಂದರೆ ನಾನು ಇಲ್ಲಿಗೆ ಬಂದಿರೋದು ಮೆಕ್ಡೊನಾಲ್ಡ್ಸ್ ಕಂಟೆಸ್ಟೆಂಟ್. ಮೆಕ್ಡೊನಾಲ್ಡ್ಸ್ ಅವರು ಫೇಸ್ಬುಕ್ಕಲ್ಲಿ ಒಂದು ಕಾಂಟೆಸ್ಟ್ ಮಾಡಿದ್ರು, ಅವರ ನ್ಯೂ ಐಟಮ್ ಗೆಸ್ ಮಾಡಬೇಕು. ಅಲ್ಲಿ ವಿನ್ನರ್ಸ್ ಆದವ್ರಿಗೆ ಅವ್ರದ್ದೊಂದು ಕೋಡ್, ಅವ್ರದ್ದು ಐಟಮ್ ಫ್ರೀ ಆಗಿ ಕೊಡ್ತಿದ್ರು ಈ ಕೋಡ್ ಮೂಲಕ. ಪ್ಲಸ್ ಇನ್ನೊಂದೇನೆಂದರೆ KBC ಕನ್ನಡದ ಕೋಟ್ಯಾಧಿಪತಿಗೆ ಕಟ್ ದ ಕ್ಯೂ ಕಾಂಟೆಸ್ಟ್ಗೆ ನಾವು ಸೆಲೆಕ್ಟ್ ಆಗ್ತೀವಿ ಅಂತ. ಸೊ ನಾನು ಅಲ್ಲಿ ಆ ಐಟಮ್ನ ಗೆಸ್ ಮಾಡಿ ಕಮೆಂಟ್ ಮಾಡಿ ಸರಿಯಾಗಿ ಆನ್ಸರ್ ಮಾಡಿ ಇಲ್ಲಿ ಕಟ್ ದ ಕ್ಯೂ ಕಾಂಟೆಸ್ಟಲ್ಲಿ ಸೆಲೆಕ್ಟ್ ಆಗಿ ಇಲ್ಲಿ ಬಂದಿರೋದು ಸರ್. ಎಸ್, ವೆಲ್ ವೆಲ್ ವೆಲ್, ವೆರಿ ಗುಡ್. 4ನೇ ಪ್ರಶ್ನೆಗೆ ಹೋಗೋಣ. ಎಸ್ ಸರ್. 4ನೇ ಪ್ರಶ್ನೆ ನಿಮಗೆ 5,000 ರೂಪಾಯಿಗಳನ್ನ ನೀಡುತ್ತೆ. ಆ ಪ್ರಶ್ನೆ ಇದು: ರೋಮನ್ ಸಂಖ್ಯೆಗಳಲ್ಲಿ 10 ಸೂಚಿಸಲು ಯಾವ ಆಂಗ್ಲ ಅಕ್ಷರವನ್ನು ಬಳಸಲಾಗುತ್ತದೆ? Which English letter represents the number 10 in Roman numerals? Your options: A, L, B, X, C, D, D, M. ಸರ್ ಆಪ್ಷನ್ ಬಿ ಎಕ್ಸ್ ಲಾಕ್ ಮಾಡಿ ಸರ್. ಕಡೆ ಉತ್ತರನ ಎಸ್ ಸರ್. ಲಾಕ್ ಬಿ ಎಕ್ಸ್ ಪ್ಲೀಸ್. ಸರಿಯಾದ ಉತ್ತರ, ಕಂಗ್ರಾಚುಲೇಷನ್. ಕರೆಕ್ಟ್. ಎಲ್ ಅಂದ್ರೆ 50 ರೋಮನ್ ನ್ಯೂಮರಲ್ಸ್ ಅಲ್ಲಿ, ಡಿ ಅಂದ್ರೆ 500, ಎಂ ಅಂದ್ರೆ 1000, ಎಕ್ಸ್ ಅಂದ್ರೆ 10. ನಿಮ್ಮ ಉತ್ತರ ಸರಿ ಆಯ್ತು, ಕಂಗ್ರಾಚುಲೇಷನ್ಸ್. ಹಾಸನ ನಿಮ್ಮ ಫೇವರೇಟ್ ಪ್ಲೇಸ್. ಯಾಕೆ ಇಷ್ಟ ಆಗುತ್ತೆ ಹಾಸನ? ಅಲ್ಲಿ ವೆದರ್ ಆಗಲಿ ಮತ್ತು ನಮಗೆ ಸುತ್ತಮುತ್ತ ಇರೋ ಜಾಗಗಳು, ಬೇಲೂರು, ಹಳೆಬೀಡು, ಸಕಲೇಶ್ಪುರದಲ್ಲಿ ಮಂಜರಾಬಾದ್ ಕೋಟೆ ಇದೆ. ಆಮೇಲೆ ಶೂಟಿಂಗ್ ಸ್ಪಾಟ್ ಸರ್, ಒಳ್ಳೆ ಶೂಟಿಂಗ್ ಸ್ಪಾಟಲ್ಲಿ. ಆಮೇಲೆ ಅದಲ್ದಲ್ಲೇ ತುಂಬ ಜಾಗಗಳಿದ್ದಾವೆ. ದೊಡ್ಡಗದ್ದವಳ್ಳಿ ಅಂತ ಒಂದಿದೆ ಸರ್ ಬೇಲೂರು ಹತ್ರ. ಅದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಬಿಟ್ಟರೆ ಅಲ್ಲಿ ಇರೋದು ಅದೊಂದೇ ಲಕ್ಷ್ಮೀ ದೇವಸ್ಥಾನ, ನಿಂತಿರೋ ಲಕ್ಷ್ಮೀ ದೇವಸ್ಥಾನ ಇರೋದು ಅಂತ ಹೇಳ್ತಾರೆ, ದೊಡ್ಡಗದ್ದವಳ್ಳಿ ಅಂತ. ಅದು ಬೇಲೂರು ಹತ್ರ. ಸೊ ಹಂಗಾಗಿ ನನಗೆ ನಮ್ಮೂರೇ ಇಷ್ಟ. ವೆರಿ ಗುಡ್ ರೀ. ಸರಿಯಾದ ಉತ್ತರಕ್ಕೆ ಒಂದು ಮುಗುಳ್ನಗೆ ಬರಲೇಬೇಕಲ್ವಾ? ದಟ್ಸ್ ಗುಡ್, ಥ್ಯಾಂಕ್ ಯು. 5ನೇ ಪ್ರಶ್ನೆಗೆ ಹೋಗೋಣ. 10,000 ರೂಪಾಯಿಗಳನ್ನ ಈ ಪ್ರಶ್ನೆ ನಿಮಗೆ ಕೊಡುತ್ತೆ. 5ನೇ ಪ್ರಶ್ನೆ ಇದು: ಹಿಂದೂ ಪುರಾಣದ ಪ್ರಕಾರ ಯಾರು ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಅದನ್ನು ತಿನ್ನಲು ಆಗಸಕ್ಕೆ ನೆಗೆದನು? ಅಕಾರ್ಡಿಂಗ್ ಟು ಹಿಂದೂ ಮೈಥಾಲಜಿ, who mistook the sun for a fruit and leaped to the sky to eat it? Your options: A, Hanumanta, B, Bhima, C, Abhimanyu, D, Rama. ಸರ್ ಲೈಫ್ ಲೈನ್. ಕಾಲಭೈರವರೇ ನಿಂತ್ಕೊಳ್ಳಿ. ಯಾವ ಲೈಫ್ ಅನ್ಬೇಕು? ಡಬಲ್ ಡಿಪ್ ತಗೋತೀನಿ ಸರ್. ಡಬಲ್ ಡಿಪ್. ದೇವರಾವ್, ಆಕ್ಟಿವೇಟ್ ಡಬಲ್ ಡಿಪ್ ಪ್ಲೀಸ್. ಡಬಲ್ ಡಿಪ್ ಆಕ್ಟಿವೇಟ್ ಆಗಿದೆ. ಸೊ ಇದೇ ಪ್ರಶ್ನೆಗೆ 2 ಸಲ ನೀವು ಉತ್ತರ ಕೊಡ್ಬೋದು. ಸೊ ಅಂದರೆ 2ರ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಇದೆ ಅಂತ ಆಯ್ತು. ನಿಮ್ಮ ಮೊದಲನೇ ಉತ್ತರ ಯಾವುದು? ಆಪ್ಷನ್ ಎ ಹನುಮಂತ. ಆಪ್ಷನ್ ಎ ಹನುಮಂತ. ಲಾಕ್ ಎ ಹನುಮಂತ ಪ್ಲೀಸ್. ಒಂದು ವೇಳೆ ಹನುಮಂತ ಸರಿಯಾದ ಉತ್ತರವಾದರೆ 10,000 ರೂಪಾಯಿ ನಿಮ್ದಾಗುತ್ತೆ.
ಒಂದು ವೇಳೆ ಉತ್ತರ ತಪ್ಪಾದರೆ ಇನ್ನೊಂದು ಚಾನ್ಸ್ ಇದೆ ನಿಮಗೆ, ಡಬಲ್ ಡಿಪ್ ಆಗಿರೋದ್ರಿಂದ. ಇನ್ನು ಒಂದು ಚಾನ್ಸ್ ಇರೋದು 3 ಆಯ್ಕೆಗಳು. ಒಂದು ವೇಳೆ ಹನುಮಂತ ತಪ್ಪಾದರೆ ಇನ್ನೊಂದು ಯಾವುದು ಅಂತ ನೀವು ರೆಡಿ ಇದ್ದೀರಾ? ಬಟ್ ಹನುಮಂತ ತಪ್ಪಲ್ಲ, ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನನಗೆ ಹನುಮಂತ ಮತ್ತು ಭೀಮ ಮಧ್ಯೆ ಕನ್ಫ್ಯೂಷನ್ ಇತ್ತು ಸರ್. ಯಾಕೆಂದ್ರೆ ಬಟ್ ಹನುಮಂತ ಅನ್ನೋದು ಕನ್ಫರ್ಮ್ ಇತ್ತು, ಬಟ್ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಯಾಕೆಂದ್ರೆ ಹನುಮಂತ ಸೂರ್ಯನ ಇದು ಮಾಡಕ್ ಹೋಗಿನೇ ಬಾಯಿ ಹಂಗಾಗಿರೋದು ಅಂತಾರೆ, ಕೆಂಪಾಗಿರೋದು. ಸೊ ಭೀಮಾನು ನನಗೆ ಸ್ವಲ್ಪ ಡೌಟ್ ಆಯ್ತು. ಕರೆಕ್ಟ್, ಡೌಟ್ ಇದ್ದಾಗ ನೀವು ಲೈಫ್ ಏನು ಹೋಗೋದೇ ಕರೆಕ್ಟ್. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಮೊದಲನೇ ಜಗಳಿ ಕಟ್ಟೆ ಸೇರಿದಿರಿ. 10,000 ರೂಪಾಯಿ ಮಿನಿಮಮ್ ಗ್ಯಾರಂಟಿಯ ನಿಮ್ಮ ಕೈಯಲ್ಲಿದೆ. 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ನಿಮಗೆ 20,000 ರೂಪಾಯಿಗಳನ್ನು ನೀಡುತ್ತೆ. ಫಾದರ್ ಅಂತೂ ಬಹಳ ಖುಷಿಯಾಗಿದ್ದಾರೆ. ನೀವು ಒಂದೊಂದ್ಸಲ ಸರಿಯಾದ ಉತ್ತರ ಕೇಳಿದಾಗ ಅವ್ರ ಬುಕ್ನಲ್ಲಿ ನೋಡೋ ಎಕ್ಸ್ಪ್ರೆಷನ್ ನನಗೆ ಭಾಳ ಖುಷಿ ಆಗ್ತಿದೆ. ತಂದೆಗೆ ತಕ್ಕ ಮಗಳು ಅಂತ ನಾವೇ ಹೇಳಿದ್ವಿ. ನಿಮ್ಮ ಆದರ್ಶಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇವರ ಆಸೆಯಂತೆ. ಯಾವ ಥರ ಆದರ್ಶಗಳು ಅವ್ರದ್ದು? ಅಂದರೆ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು, ನಾನು KS ಆಫೀಸರ್ ಆಗಬೇಕಿತ್ತು. ನಾನು ಎಕ್ಸಾಮ್ ಬರೆಯೋ ದಿನನೇ, ಎಕ್ಸಾಮ್ ಟೈಮಲ್ಲಿ ಮದುವೆ ಡೇಟ್ ಬಂತು ನನಗೆ. ನಾನು ಅದಕ್ಕೆ ಆಗಲಿಲ್ಲ ಅಂತ ನಮ್ಮಮ್ಮಗೆ ಅವಾಗವಾಗ ಹೇಳ್ತಿರ್ತಾರೆ. ಸೊ ನಾನು ಅವರಿಗೆ 2 ಹೆಣ್ಮಕ್ಳೇ ನಾವು. 2 ಹೆಣ್ಮಕ್ಳಲ್ಲಿ ಒಬ್ಬರಾರು ಆ ಆಸೆ ಈಡೇರಿಸ್ಬೇಕನ್ನೋದು ಅವ್ರ ಇಷ್ಟ. ಸೊ ಈವನ್ ನಾನು ಈಗ KS ಬರ್ದಿದ್ದೀನಿ ಸರ್, ಪ್ರಿಲಿಮ್ಸ್ ಬರ್ದಿದ್ದೀನಿ, ಮೇನ್ಸ್ ಎಕ್ಸಾಮ್ ಕೂಡ ಬರ್ದಿದ್ದೀನಿ. ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಎಕ್ಸಾಮ್ ಬರ್ದಿದ್ದೀನಿ. ಸೊ ಗಾಡ್ಸ್ ಗ್ರೇಸ್ ವಿ ಆರ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಓ ವೆರಿ ನೈಸ್ ರೀ. ಗುಡ್ ಲಕ್ ಯು, ಗುಡ್ ಲಕ್ ಯು. ಥ್ಯಾಂಕ್ ಯು ಸರ್. ಇದು ನಮ್ಮೆಲ್ರಿಗೂ ಅವರ ಅಂದರೆ ಈಡೇರಿದಂಥ ನಮ್ಮ ಕನಸುಗಳು ನಮ್ಮ ಮಕ್ಕಳ ಮೂಲಕ ಈಡೇರಬೇಕು ಅನ್ನೋದು ಎಷ್ಟೊಂದು ತಂದೆ ತಾಯಿರ ಆಸೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಆಸೆ ಈಡೇರಲಿ. ಸೋ ನೈಸ್ ಸರ್. ನೀವೇನು ಹೇಳೋದಿದೆ ಇದರ ಬಗ್ಗೆ? ನೀವು KS ಆಫೀಸರ್ ಆಗಬೇಕು ಅನ್ಕೊಂಡ್ರಿ, ಅದರ ಬದಲಾಗಿ ಈಗ ಲೆಕ್ಚರರ್ ಆಗಿದ್ದೀರಾ? ಹೌದು ಸರ್, ನಾನು ಲೆಕ್ಚರರ್ ಆಗಿದ್ದೀನಿ. ಸುಮಾರು 27 ವರ್ಷ ನಾನು ಹಾಸನ್ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಹೇಳಿ ಒಂದು ಕಾಲೇಜಲ್ಲಿ ಸರ್ವಿಸ್ ಮಾಡಿದ್ದೀನಿ ಸರ್. ಯಾವ ಸಬ್ಜೆಕ್ಟು? ಇಂಗ್ಲಿಷ್ ಲಿಟ್ರೇಚರ್ ಸರ್. ಓಕೆ. ಸೊ ಹಾಗಾಗಿ ಅವಳು ಕೂಡ KS ಪ್ರಿಲಿಮ್ಸ್ ಅಲ್ಲಿ ಮತ್ತೆ ಮೇನ್ಸ್ ಅಲ್ಲೆಲ್ಲ ಇಂಗ್ಲಿಷ್ ತಗೊಂಡಿದ್ದಾರೆ ಸರ್, ಲಿಟ್ರೇಚರ್ ತಗೊಂಡೇ ಬರ್ತಿದ್ದಾರೆ ಸರ್. ಓಕೆ ರೀ, ಒಳ್ಳೆದಾಗ್ಲಿ. ಗುಡ್ ಲಕ್ ಯು. 6ನೇ ಪ್ರಶ್ನೆಗೆ ಹೋಗೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ. ಪ್ಲೀಸ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್ ಅಂಡ್ ಬಿ ಬ್ಯಾಕ್. ಸಜ್ಜನರೇ, ಸುಶೀಲರೇ, ಅಭಿಮಾನ ಗೆಳೆಯರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಸ್ವಾಗತ. ನಮ್ಮ ಹಾಟ್ ಶೀಟ್ ಅಲ್ಲಿ ಇವತ್ತು ಹಾಸನ್ನಿಂದ ಬಂದಿರೋ ವಂದನಾ ಅವರು ಕೂತಿದ್ದಾರೆ. ಆಗಲೇ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 10,000 ರೂಪಾಯಿಗಳನ್ನ ಗಳಿಸಿದ್ದಾರೆ. 5ನೇ ಪ್ರಶ್ನೆಗೆ ನಾವು ಕೇಳಿದ್ದು, ಸೂರ್ಯನನ್ನ ಹಣ್ಣು ಅಂತ ಅಂದ್ಕೊಂಡು ಹಾರದಂತ ಆ ವ್ಯಕ್ತಿ ಯಾರು ನಮ್ಮ ಪುರಾಣಗಳಲ್ಲಿ ಅಂತ. ಅವರು ಸರಿಯಾಗಿ ಹನುಮಂತ ಅಂತ ಉತ್ತರವನ್ನ ಕೊಟ್ಟರು. ಹನುಮಂತ ಸೂರ್ಯನ ಹಣ್ಣು ಅಂದ್ಕೊಂಡು ಹಾರ್ತಾರೆ. ಈ ಅನಾಹುತನ ತಪ್ಪಿಸ್ಬೇಕು ಅಂತ ಇಂದ್ರ ವಜ್ರಾಯುಧದಿಂದ ಸಿಡಿಲನ್ನ ಬಡಿಸಿ ಹನುಮಂತ ಕೆಳಗೆ ಬೀಳ್ತಾರೆ. ಹನುಮಂತ ಇನ್ನೇನು ಕೆಳಗೆ ಬೀಳಬೇಕು ಅಂದಾಗ ವಾಯುಪುತ್ರ ಅವರು, ವಾಯು ಅವರ ತಂದೆ, ವಾಯುನೇ ಬಂದು ಅವ್ರನ್ನ ಕಾಪಾಡ್ತು ಅಂತ ಒಂದು ಕಥೆ ಇದೆ. ರಾಮಾಯಣದಲ್ಲಿ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ ಅಲ್ಲಿ ಬೇರೆ ಬೇರೆ ಕಥೆಗಳು ಬರುತ್ತೆ, ಕೆಲವು ಅಡಿಷನ್ಸ್ ಇರುತ್ತೆ. ದಟ್ ಇಸ್ ವಾಟ್ ಮೇಕ್ಸ್ ಇಟ್ ಇಂಟ್ರೆಸ್ಟಿಂಗ್, ರೈಟ್? 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ನಿಮಗೆ 20,000 ರೂಪಾಯಿಗಳನ್ನ ನೀಡುತ್ತೆ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಚೆಸ್ ಪಂದ್ಯದ ಪ್ರಾರಂಭದಲ್ಲಿ ಪ್ರತಿ ಆಟಗಾರನ ಬಳಿ ಎಷ್ಟು ಕಾಯಿಗಳಿರುತ್ತವೆ? ಹೌ ಮೆನಿ ಚೆಸ್ ಪೀಸಸ್ ಡಸ್ ಈಚ್ ಪ್ಲೇಯರ್ ಹ್ಯಾವ್ ಆನ್ ದ ಚೆಸ್ ಬೋರ್ಡ್ ಅಟ್ ದಿ ಸ್ಟಾರ್ಟ್ ಆಫ್ ಅ ಗೇಮ್? ನಿಮಗೆ ಆಪ್ಷನ್ಸ್: ಎ 32, ಬಿ 10, ಸಿ 15, ಡಿ 16. Is it 32, 10, 15 or 16? How many chess pieces does each player have on the chessboard at the start of a game? So each player. Yes. So ಒಬ್ಬ ಆಟಗಾರ ಹತ್ರ ಎಷ್ಟಿರುತ್ತೆ ಕಾಯಿನ್ಸ್?
15 ಸೆಕೆಂಡ್ ಇದೆ, 2 ಲೈಫ್ ಲೈನ್ಸ್ ಇದೆ. ಸರ್ ಐ ವಾಂಟ್ ಗೋ ಫಾರ್ ಲೈಫ್ ಲೈನ್. ಲೈಫ್ ಲೈನ್ ಕಾಲಭೈರವರೇ ನಿಂತ್ಕೊಳ್ಳಿ. ಫಾರ್ ಅ ಫ್ರೆಂಡ್ ಆರ್ ಆಡಿಯನ್ಸ್ ಪೋಲ್? ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ಇದು ಪ್ರಶ್ನೆ. ಚೆಸ್ ಪಂದ್ಯದ ಪ್ರಾರಂಭದಲ್ಲಿ ಪ್ರತಿ ಆಟಗಾರನ ಬಳಿ ಎಷ್ಟು ಕಾಯಿಗಳಿರುತ್ತವೆ? ನಿಮ್ಮಿರೋ ಆಪ್ಷನ್ಸ್: ಎ 32, ಬಿ 10, ಸಿ 15, ಡಿ 16. ವೋಟ್ ನೌ. (34%) 32 ಅಂತಾರೆ, 12% 10 ಅಂತ ಇದ್ದಾರೆ, 2% 15 ಅಂತಿದ್ದಾರೆ, 52% 16 ಅಂತಾರೆ. ಈಗ 52% 16 ಅಂದ್ರೆ 34% 32 ಅಂತಿದ್ದಾರೆ. ಇನ್ನು 9 ಸೆಕೆಂಡ್ ಟೈಮ್ ಇದೆ. ನಿಮ್ಮ ಉತ್ತರ ಹೇಳಿ. I'll go with audience. Option D 16 sir. ಲಾಕ್ ಮಾಡ್ಲಾ? Yes sir. ಲಾಕ್ D 16 please. ಸರ್ ಅಲ್ಲಿ ನಾವೇನು ಆನೆ ಅಂತ ಕರಿತೀವಿ ಅದು 2 ಇರುತ್ತೆ. 2 ಆನೆ ಇರುತ್ತೆ, 2 ರೂ, 2 ಕುದುರೆ, 2 ಕುದುರೆ, 2 ಒಂಟೆ, 2 ಒಂಟೆ, 6 ಆಯ್ತು. ಅಲ್ಲಿಗೆ ಅವು 2 ಅಲ್ಲಿಗೆ. ಅದನ್ನ ಬಿಟ್ರೆ ಒಂದು ರಾಜ ಒಂದು ರಾಣಿ, 8 ಆಯ್ತು. ಆಮೇಲೆ ಆಪ್ಷನ್ ಡಿ 16. ಇನ್ ಮಿಕ್ಕಿದೆಲ್ಲ ಸೈನಿಕರು. 8 ಜನ ಇರ್ತಾರೆ. ಸೊ 8 ಜನ ಸೈನಿಕರು, 8 ಜನ ನೀವು ಹೇಳುದು 8 + 8 16 ಆಯ್ತು. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನೀವು 1 ಸೆಕೆಂಡ್ ಯೋಚನೆ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಕಿರೋದು. ಯು ಆರ್ ಆನ್ ಇಟ್. ಈ ಕಾಲಭೈರವರ ಟೆನ್ಷನ್ 8 ಸೆಕೆಂಡ್ ಇದೆ ಅನ್ನೋಕ್ಕೋಸ್ಕರ ನೀವು ಆಡಿಯನ್ಸ್ ಪೋಲ್ ಅನ್ನೋ ಲೈಫ್ ಲೈನ್ ಯೂಸ್ ಮಾಡಿದಿರಿ ಅನ್ಸುತ್ತೆ. ಬಿಕಾಸ್ ಐ ಕುಡ್ ಮೇಕ್ ಔಟ್. ನಿಮ್ಮ ಐಸಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ನನಗೆ. ನಿಮ್ಮ ಚೆಸ್ ಬೋರ್ಡ್ ಗೊತ್ತಾಗ್ತಾ ಇದೆ. ಅಲ್ಲಿ 8 ಸ್ಕ್ವೇರ್ ಇದೆ, 8x8. ಆನ್ಲೈನ್ ಚೆಸ್ ಆಡ್ತೀನಿ, ಬಟ್ ಆನ್ಲೈನ್ ಚೆಸ್ ಎಲ್ಲ ಆಡ್ತಿರ್ತೀನಿ ನಾನು. ಆಡ್ತಿರ್ತೀನಿ. ಬಟ್ ಇಲ್ಲಿ ಕೌಂಟ್ ಮಾಡ್ಲಿಕ್ಕೆ ನಂಗೆ ಸಡನ್ ಆಗಿ ಶಾಕ್ ಆಯ್ತು. ಇಬ್ರು ಪ್ಲೇಯರ್ಸ್ ನಾನು ಕನ್ಸಿಡರ್ ಮಾಡ್ಕೊಬಿಟ್ಟು 32 ಲಿಸ್ಟ್ ಮಾಡ್ಬಿಟ್ಟಿದ್ದೆ. ಈಚ್ ಪ್ಲೇಯರ್ ಅಂತ ನಿಮ್ಗೆ ಸ್ಟ್ರೆಸ್ ಮಾಡಿದೆ. ಎನಿವೇ ಉತ್ತರ ಸರಿ ಆಯ್ತು ಕೊನೆಗೆ. ದಟ್ ಇಸ್ ಇಂಪಾರ್ಟೆಂಟ್. 7ನೇ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನಿಮಗೆ 40,000 ರೂಪಾಯಿಗಳನ್ನ ನೀಡುತ್ತೆ. ಆರ್ ಯು ರೆಡಿ? Yes sir. Yes, here we go. Question please. ಪುನೀತ್ ರಾಜ್ಕುಮಾರ್ ಮತ್ತು ದೀಪಾ ಸನ್ನಿಧಿ ಅಭಿನಯಿಸಿರುವ ಯಾವ ಚಿತ್ರದ ಹಾಡಿನ ಸನ್ನಿವೇಶವನ್ನು ಮಂಜರಾಬಾದ್ನ ನಕ್ಷತ್ರಾಕಾರದ ಕೋಟೆಯಲ್ಲಿ ಚಿತ್ರೀಕರಿಸಲಾಗಿದೆ? Which movie starring Puneeth Rajkumar and Deepa Sannidhi has a song that features the star-shaped Manjarabad fort? Your options: A. Rana Vikrama, B. Dodmane Huduga, C. Paramatma, D. Jaki. ಫಿಲ್ಮ್ಸ್ ನೋಡ್ತೀರಾ? ತುಂಬಾ ಕಡಿಮೆ. ರೈಟ್. ಇರೋದು ಒಂದು ಲೈಫ್ ಲೈನ್, 40 ಸೆಕೆಂಡ್ಸ್ ಇದೆ. ನಿಮಗೆ ಬಿಟ್ಟಿದ್ದು ಫೋನ್ ಆಫ್ ಫ್ರೆಂಡ್ ಒಂದು ಬ್ಯಾಲೆನ್ಸ್ ಇದೆ. ಸರ್ ಆಪ್ಷನ್ ಸಿ ಪರಮಾತ್ಮ. ಲಾಕ್ ಮಾಡಲಾ? (14, 13, 12, 11, 9 seconds. ಕಡೆ ಉತ್ತರನ? ಸರ್ ಇಲ್ಲ, ಆಪ್ಷನ್ ಸಿ. I'll go with C. ಲಾಕ್. ಆಪ್ಷನ್ ಸಿ ಪರಮಾತ್ಮ ಪ್ಲೀಸ್. ಏನ್ ಕನ್ಫ್ಯೂಷನ್ ಆಯ್ತು ನಿಮಗೆ ಈಗ? ರಣ ವಿಕ್ರಮ ಮತ್ತೆ ಪರಮಾತ್ಮದಲ್ಲೇ ನನಗೆ ಕನ್ಫ್ಯೂಷನ್ ಆಗ್ತಿರೋದು ಸರ್. ಜಾಕಿ ಅಲ್ಲ, ದೊಡ್ಡ ಮನೆ ಹುಡುಗನೂ ಅಲ್ಲ, ಯಾಕೆಂದ್ರೆ ಅದು ರಾಘದೇಕ ಪಂಡಿತ್ ಅವ್ರು ಇರೋದು ಅಂತ ನನ್ನಿದು ಅನಿಸಿಕೆ. ಪುನೀತ್ ರಾಜ್ಕುಮಾರ್ ದೀಪಾ ಸನ್ನಿಧಿ ಅಭಿನಯಿಸಿರುವಂತ ಚಿತ್ರ ಅದು. ಅದು ಮಂಜರಾಬಾದ್ ಫೋರ್ಟ್ ಅಲ್ಲಿ ಶೂಟ್ ಮಾಡಿದ್ದಾರೆ. 2 ಕ್ಲೂ ಇದೆ ನಿಮ್ಮ ಹತ್ರ. ನೀವ್ ಹೇಳ್ತಿರೋ ತರ ಹೀರೋ ಹೀರೋಯಿನ್ ಕಾಂಬಿನೇಷನ್ ನೋಡಿದ್ರೆ ಜಾಕಿ ಅಲ್ಲ ಅಂತಿದ್ದೀರಿ ನೀವು, ದೊಡ್ಡ ಮನೆ ಹುಡುಗ ಅಲ್ಲ ಅಂತಿದ್ದೀರಿ, ರಣ ವಿಕ್ರಮನ ಅಲ್ಲ ಅಂತಿದ್ದೀರಿ, ಮತ್ತೆ ಉಳಿದಿರೋದು ಪರಮಾತ್ಮ. ಸರಿಯಾದ ಉತ್ತರ. ಡೋಂಟ್ ವರಿ. ಫಿಲಮ್ ನೋಡೋದು ತುಂಬಾ ಕಡಿಮೆ ಸರ್, ಸೊ ಅಷ್ಟು ಐಡಿಯಾಸ್ ಇಲ್ಲ ನನಗೆ ಫಿಲ್ಮ್ಸ್ ಮೇಲೆ. ತಾಯಿಗೆ ಉತ್ತರ ಗೊತ್ತಿತ್ತು ಅನ್ಸುತ್ತೆ. ಗೊತ್ತಿತ್ತಮ್ಮ? ಪರಮಾತ್ಮ ನೋಡಿದಿರಾ? ನೋಡಿದ್ವಿ ಸರ್. ಫಿಲಮ್ ಲ್ಯಾಂಡ್ಗೂ ನಮಗೂ ಸ್ವಲ್ಪ ಸಂಬಂಧ ಇದೆ ಸರ್. ಸಿನಿಮಾ ನೀವು ದೂರ ಅಂದ್ರೆ ಅಲ್ಲೇ ಸರ್. ಪ್ರವೀಣ್ ಅಂತ ಹೇಳಿ ನನ್ನ ಫ್ರೆಂಡ್ ಒಬ್ಬ ಫಿಲಮ್ ಪ್ರೊಡ್ಯೂಸರ್ ಇದ್ದಾರೆ. ಅವರು ರಂಗೇನಹಳ್ಳಿ ಆಗಿದೆ, ರಂಗಾದ ರಂಗೇಗೌಡ ಅಂತ ಹೇಳಿ ಸಕಲೇಶ್ಪುರದ ಹತ್ರ ಉದಯವರದಲ್ಲೇ ಶೂಟಿಂಗ್ ಮಾಡಿದ್ವಿ. ತಾವು ಕೂಡ
ಮತ್ತು ಅಂಬರೀಷ್ ಅವರು ಕೂಡ ಅದರಲ್ಲಿ ಇದ್ದಾರೆ ಸರ್, ಆ ಫಿಲಮ್ನಲ್ಲಿ ಇದ್ದಾರೆ. ಉಮಾಕಾಂತ್ ಡೈರೆಕ್ಟ್ರು. ನಾನು ಮಾಡಿದ್ದೀನಿ ಸರ್ ಆ ಫಿಲ್ಮಲ್ಲಿ. ಹೌದು ಸರ್, ಹೌದು. ಹುಡುಗಿ ವೇಷದಲ್ಲಿದ್ದೆ, ಸೊ ನೀವು ಗುರುತಿಸಿಲ್ಲ ಅನ್ಸುತ್ತೆ. ಹೌದು ಸರ್. ಆಮೇಲೆ ಹಾಸನಲ್ಲಿ ಶೂಟಿಂಗಿಗೆ ಬಂದಾಗ ವಿ ಮನೋಹರ್ ನನಗೊಂದು ಆಡಬೇಕು ಗೋಪಾಲ್, ಒಂದು ಮೀನುಗಳ ಹೆಸರು ಕೇಳಿದ್ರು ಸರ್. ಮೀನುಗಳ ಹೆಸರು ಹೇಳಿ ಅಂತ ಹೇಳಿದ್ರು. ಸುಮಾರು ಒಂದು 25-30 ಥರದ ಮೀನುಗಳ ಹೆಸರು ಹೇಳಿದೆ. ಅದಾದ ನಂತರನೇ ಲಕ್ಕ ಲಕ್ಕ ಗೆಂಡೆ ಲಕ್ಕ ಅಂತೇಳಿ ಒಂದು ಹಾಡು ಅಲ್ಲೇ ಬರ್ದ್ಬಿಟ್ರಿ ಸರ್. ಅಷ್ಟ ಒಂದು ಲಾಡ್ಜಲ್ಲೇ ಕುತ್ಕೊಂಡೇ ಬರೆದ್ರು. ಆ ಮೀನುಗಳ ಹೆಸರು ನೆನಪಿದೆಯಾ ಈಗ ನಿಮಗೆ? ಹೌದು ಸರ್. ಗೆಂಡೆ ಮೀನು, ಕುಚ್ಚಿನ ಮೀನು, ಹಾವಿನ ಮೀನು, ಕಾಟ್ಲಾ ಮೀನು, ಪಾಟ್ಲಾಕ್ ಮೀನು, ಕೊರ್ವಾ ಮೀನು. ಸೊ ನೈಸ್, ಥ್ಯಾಂಕ್ ಯು ರೀ. ಒಂದೊಂದು ಹಾಡಿನ ಹಿಂದೆ ಏನೇನು ಕಥೆಗಳಿದೆಯೋ. ಸೊ ಬ್ಯೂಟಿಫುಲ್, ರೈಟ್, ವೆಲ್ ಪ್ಲೇಡ್. 7 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 40,000 ರೂಪಾಯಿ ಗೆದ್ದಿದ್ದೀರಿ. ಕನ್ಫ್ಯೂಸ್ ಆಗಬೇಡಿ, ಇನ್ನೊಂದು ಲೈಫ್ ಲೈನ್ ಇದೆ, ಫೋನ್ ಆಫ್ ಫ್ರೆಂಡ್. ಇನ್ನು ಉಳಿದಿರೋದು 8, 9, 10, 11, 12, 13, 14, 15 8 ಪ್ರಶ್ನೆಗಳು 1 ಕೋಟಿಗೆ. ಸೊ ರಿಲ್ಯಾಕ್ಸ್, ಭಾಳ ಟೆನ್ಷನ್ ಆಗಿದ್ದೀರಾ, ಸ್ವಲ್ಪ ಕೂಲಾಗಿ ಆಮೇಲೆ ಆಟ ಮುಂದುವರ್ಸೋಣ. Let's take a very small break and come back and play with this young lady. ವೆಲ್ಕಮ್ ಬ್ಯಾಕ್. ಇಲ್ಲಿದೆ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ. 2018ರ ಫಿಫಾ ವಿಶ್ವಕಪ್ ಅನ್ನು ಗೆದ್ದ ತಂಡ ಯಾವುದು? ಆಪ್ಷನ್ಸ್: ಎ ಪೋರ್ಚುಗಲ್, ಬಿ ಕ್ರೊಯೇಷಿಯಾ, ಸಿ ಫ್ರಾನ್ಸ್, ಡಿ ಬೆಲ್ಜಿಯಂ. Which team won the 2018 FIFA World Cup? Your options are A Portugal, B Croatia, C France, D Belgium. ಮೊದಲು ST ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ A or B or C or D ಟೈಪ್ ಮಾಡಿ 57827ಕ್ಕೆ ಕಳಿಸಿ. ನಮ್ಮ ಹಾಟ್ ಸೀಟಲ್ಲಿ ವಂದನಾ ಅವರು ಕೂತಿದ್ದಾರೆ, ಹಾಸನದವರು. ಕಬಡ್ಡಿ ಎಕ್ಸ್ಪರ್ಟ್ ಅಂತ ನೀವು? ಹಾಂ ಸರ್, ಕಬಡ್ಡಿ ಇಲ್ಲ, ಕ್ಯಾಚಿಂಗ್ ಎಕ್ಸ್ಪರ್ಟ್. ರೈಟ್, ಓಕೆ. ಭಾಳ ಸೊಗಸಾಗಿ ಆಡ್ತಿದ್ದಾರೆ. ಆಗಲೇ 7 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು 40,000 ರೂಪಾಯಿಗಳನ್ನು ಗೆದ್ದಿದ್ದಾರೆ. ಕೊನೆಯ ಪ್ರಶ್ನೆ ಅವ್ರು ಸ್ವಲ್ಪ ಟೆನ್ಷನ್ ಕೊಡ್ತು. ಪರಮಾತ್ಮ ಚಿತ್ರದ ಹಾಡಿನ ಬಗ್ಗೆ ನಾವು ಕೇಳಿದ್ವಿ. ಸೊ ಆ ಹಾಡು ಬಂದು ಪರವಶನಾದನೋ ಅನ್ನೋ ಅದ್ಭುತವಾದಂಥ ಹಾಡು. ಆ ಲಿರಿಕ್ಸ್ ನನಗೆ ಭಾಳ ಇಷ್ಟ. ಅಲ್ಲಿ ಪುನೀತ್ ಮತ್ತು ದೀಪಾ ಸನ್ನಿಧಿಯವರು ಆ್ಯಕ್ಟ್ ಮಾಡಿದರು. ಆ 8 ಮೂಲೆಗಳಿರುವಂಥ ಆ ಸ್ಟಾರ್ ಶೇಪ್ ಫೋರ್ಟನ್ನ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅವರು 1792ರಲ್ಲಿ ಆ ಫೋರ್ಟನ್ನ ಕಟ್ಟಿದ್ರು. ಅಲ್ಲಿ ಬಂದಿದ್ರಂತೆ. ಅಲ್ಲಿ ಆ ಮಂಜೆಲ್ಲ ಕವಿದಿತ್ತಲ್ಲ, ಅದನ್ನ ನೋಡಿ ಮಂಜರಾಬಾದ್ ಅಂತ ಹೆಸರಿಟ್ಟಿರಂತೆ. ಅದು ಅದರ ಹಿನ್ನೆಲೆ. ಹಾಗಾಗಿ 8ನೇ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ನಿಮಗೆ 80,000 ರೂಪಾಯಿಗಳನ್ನು ನೀಡುತ್ತೆ. ಆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಹಾಟ್ ಸ್ಟಾರ್ ನಲ್ಲಿ ಉತ್ತರ ಕೊಡಕ್ಕೆ ರೆಡಿಯಾಗಿ. ಭಾರತೀಯ ಸಂವಿಧಾನದ ಪ್ರಕಾರ ಇವುಗಳಲ್ಲಿ ಯಾವುದು ನಾಗರಿಕರ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುವುದಿಲ್ಲ? Which of these is not one of the fundamental rights guaranteed to every Indian citizen by the Constitution? ನಿಮಗಿರೋ ಆಪ್ಷನ್ಸ್: ಎ ಸಮಾನತೆಯ ಹಕ್ಕು, ಬಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಿ ಶೋಷಣೆ ವಿರುದ್ಧದ ಹಕ್ಕು, ಡಿ ಮಾಹಿತಿ ಹಕ್ಕು. ಎ ರೈಟ್ ಟು ಈಕ್ವಾಲಿಟಿ, ಬಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಸಿ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಡಿ ರೈಟ್ ಟು ಇನ್ಫಾರ್ಮೇಶನ್. ಸರ್, ಆಪ್ಷನ್ ಡಿ ರೈಟ್ ಟು ಇನ್ಫಾರ್ಮೇಶನ್ ಲಾಕ್ ಮಾಡಿ ಸರ್. ಡಿ ಮಾಹಿತಿ ಹಕ್ಕು ಲಾಕ್ ಮಾಡ್ಲಾ? ಎಸ್. ಕಡೆ ಉತ್ತರನ ಲಾಕ್ ಡಿ ಮಾಹಿತಿ ಹಕ್ಕು ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಮಾಹಿತಿ ಹಕ್ಕಿನ ಬಗ್ಗೆ ನೀವು KS ಓದ್ತಿದ್ದೀರಾ, ನಿಮ್ಗೆ ಗೊತ್ತಿರ್ಬೋದು.
ಸರ್ ಇವು 3 ಫಂಡಮೆಂಟಲ್ ರೈಟ್ಸ್. ಬಟ್ ಮಾಹಿತಿ ಹಕ್ಕು ಅಂದರೆ ನಮಗೆ ಯಾವುದೇ ವಿಷಯ ಆಗಲಿ ಯಾವುದ್ರ ಬಗ್ಗೆ ಏನಾದರೂ ಡೌಟ್ ಬಂತು ಅಂದರೆ ನಾವು ಒಂದು ರೇಸ್ ಮಾಡ್ಬೋದು ಅದ್ರ ಹಕ್ಕನ್ನು, ನಮ್ಮ ಹಕ್ಕನ್ನು ಚಲಾಯಿಸೋದು. ಬಟ್ ಅದು ಫಂಡಮೆಂಟಲ್ ರೈಟ್ ಅಲ್ಲ. ಇಟ್ಸ್ ಅನ್ ಆಕ್ಟ್. ಇವು 3 ಮಾತ್ರ ಫಂಡಮೆಂಟಲ್ ರೈಟ್ಸ್. ರೈಟ್ ಟು ಈಕ್ವಾಲಿಟಿ ಅದೆಲ್ಲ ಫಂಡಮೆಂಟಲ್ ರೈಟ್ಸ್, ಬಟ್ ದಿಸ್ ಇಸ್ ನಾಟ್ ದ ಫಂಡಮೆಂಟಲ್ ರೈಟ್. ಪರ್ಫೆಕ್ಟ್ಲಿ ಕರೆಕ್ಟ್. ಎಸ್ ಸರ್, ನಿಮ್ಮ ಮಗಳ ಬಗ್ಗೆ ನೀವು ಹೇಳಬೇಕು. ಭಾಳ ಓದ್ಕೊಂಡ್ ಬಂದಿದ್ದಾರೆ, ರೆಡಿಯಾಗಿ ಬಂದಿದ್ದಾರೆ. ಹೌದು ಸರ್, ಓದಿನ ಮುಂದೆ ಮತ್ತೆ ಯಾವುದಿದೆ ಸರ್? ವಿದ್ಯೆ ಸಾಧಕನ ಸೊತ್ತು, ಸೋಮಾರಿಗಳ ಸೊತ್ತಲ್ಲ ಸರ್. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಕಷ್ಟಪಟ್ಟು ಓದ್ಬೇಕು ಸರ್. ಓದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಸರ್. ಸರಸ್ವತಿ ಇದ್ರೆ ಲಕ್ಷ್ಮಿ ತಾನಾಗಿ ಬರ್ತಾಳೆ. ಲಕ್ಷ್ಮಿ ಇಲ್ಲದೆ ಇದ್ರೆ ಲಕ್ಷ್ಮಿ ಇದ್ರೆ ಸರಸ್ವತಿ ಇರಲ್ಲ ಸರ್. ಹೌದು, ಲಕ್ಷ್ಮಿ ಇದ್ದ ಕಾರಣಕ್ಕೆ ಸರಸ್ವತಿ ಬರ್ತಾಳೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಸರಸ್ವತಿ ಒಂದು ಕಾರಣಕ್ಕೆ ಲಕ್ಷ್ಮಿ ಬರೋ ಎಲ್ಲಾ ಸಾಧ್ಯತೆಗಳಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಪರ್ಫೆಕ್ಟ್ಲಿ ಕರೆಕ್ಟ್. ಎಸ್ ಅಮ್ಮ, ಚಿಕ್ಕ ವಯಸ್ಸಿನ ಇದರ ಕ್ವಿಜ್ ಕಾಂಟೆಸ್ಟ್, ಜನರಲ್ ನಾಲೆಜ್ ಇದಕ್ಕೆಲ್ಲ ಹೋಗಿದಾರಾ ನಿಮ್ಮ ಹುಡುಗಿ ಮುಂಚೆ? ಹೋಗ್ತಾ ಇಲ್ಲ ಸರ್. ಈ ತರ ಕಾಂಪಿಟೇಷನ್ ಹೋಗ್ತಾ ಇಲ್ಲ ಸರ್. ನಮ್ಮ ಸ್ಕೂಲಲ್ಲಿ ತುಂಬಾ ಎನ್ಕರೇಜ್ಮೆಂಟ್ ಸರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ. ನಾನು ಸ್ಕೂಲಿಂದಾನು ಅಷ್ಟೇ, ಇದನ್ನ ಕ್ವಿಜ್ ಅಂತಾನೆ ಅಲ್ಲ, ನಮಗೆ ಬೇರೆ ಬೇರೆ ತರದ್ದು ಇರ್ತಿತ್ತು. ಕ್ಯಾಂಟೀನ್ ಡೇ ಅಂತ ಮಾಡಿಸ್ತಿದ್ರು. ನಾವು ಏನಾದ್ರೂ ಫುಡ್ ಐಟಮ್ಸ್ ಮಾಡಿ ಸೇಲ್ ಮಾಡ್ಬೋದಿತ್ತು. ಕ್ಯಾಂಟೀನ್ ಡೇ ಅಂತ ಏನಾದ್ರೂ ಫುಡ್ ಐಟಮ್ಸ್ ಮಾಡಿ ಸೇಲ್ ಮಾಡೋದು. ಆಮೇಲೆ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡಿಸ್ತಿದ್ರು ನಮ್ಮ ಸ್ಕೂಲಲ್ಲಿ. ಸೊ ನಾವೇನಾದರೂ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅದೆಲ್ಲ ಎಕ್ಸಿಬಿಟ್ ಮಾಡ್ಬೋದಿತ್ತು. ಸೊ ಕ್ವಿಝು ಇರ್ತಿತ್ತು ನಮಗೆ. ಎಲ್ಲ ಪ್ರತಿಯೊಂದು ಒಕೇಶನ್ಗೂ ಒಂದೊಂದು ಕಾಂಪಿಟೇಷನ್ಸ್ ಇಡ್ತಿದ್ರು ನಮಗೆ. ಬಹಳ ಮುಖ್ಯ ಓವರ್ ಆಲ್ ಡೆವಲಪ್ಮೆಂಟ್. ಎಸ್, 9ನೇ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ ನಿಮಗೆ 1,60,000 ರೂಪಾಯಿಗಳನ್ನು ನೀಡುತ್ತೆ. ಆ ಪ್ರಶ್ನೆ ಇದು: ಇಲ್ಲಿರುವ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಯಾವುದು ಮೊಘಲ್ ರಾಜರುಗಳಿಂದ ನಿರ್ಮಿತವಾಗಿಲ್ಲ? Which of these UNESCO World Heritage Sites was not built by Mughal emperors? Your options: A. Kempu Kote, B. Qutub Minar, C. Fatehpur Sikri, D. Taj Mahal. ಸರ್ ಆಪ್ಷನ್ ಎ ರೆಡ್ ಫೋರ್ಟ್ ಲಾಕ್ ಮಾಡಿ ಸರ್. ಲಾಕ್ ಮಾಡಲಾ? ಕಡೆ ಉತ್ತರನ ಲಾಕ್ ಎ ಕೆಂಪು ಕೋಟೆ ಪ್ಲೀಸ್. ಏನಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದೆ ನೀವು ಸರ್? ಕುತುಬ್ ಮಿನಾರ್ ಮತ್ತು ತಾಜ್ ಮಹಲ್ ಮತ್ತು ಫತೇಪುರ್ ಸಿಕ್ರಿ ಇವು ಮುಘಲ್ ಎಂಪರರ್ಸ್ ಬಿಲ್ಡ್ ಮಾಡಿರೋದು. ನಾನು ಒಂದು ಕಡೆ ಓದಿದ್ದೀನಿ. ಈ ರೆಡ್ ಫೋರ್ಟ್ ಏನಿದೆ ನಮ್ಮದು ಪಾರ್ಲಿಮೆಂಟ್ ರಿಲೇಟೆಡ್, ಸೊ ಇಂಡಿಯನ್ ಪಾರ್ಲಿಮೆಂಟ್. ಸೊ ಇದು ಮುಘಲ್ ಎಂಪರರ್ಸ್ ಬಿಲ್ಡ್ ಮಾಡಿರೋದಲ್ಲ ಅಂತ. ಇಟ್ಸ್ ನ್ಯೂ ಡೆಲ್ಲಿ ರೆಡ್ ಫೋರ್ಟ್. ಹೋಗಿಲ್ಲ, ಬಟ್ ರೆಡ್ ಫೋರ್ಟ್ ಪಾರ್ಲಿಮೆಂಟ್ ಹೇಳ್ತಾ ಇದ್ದೀರಾ? ಪಾರ್ಲಿಮೆಂಟ್ ಈ ಕಾಲದ್ದು, ಕೆಂಪು ಕೋಟೆ ಯಾವ ಕಾಲದ್ದು? ಏನು ಕನೆಕ್ಷನ್ ಸರ್? ಫತೇಪುರ್ ಸಿಕ್ರಿ ಅಲ್ಲ, ಏಕೆಂದರೆ ಅದು ಒಂದು ಟೋಮ್ ಥರ ಅಂತ. ಅವರು ಈಗ ಯಾರಾದರೂ ಆ ಎಂಪರರ್ ಸತ್ತಾಗ ಅದ್ರ ರಿಲೇಟೆಡ್ ಅವರು ಇದು ಸ್ಕ್ರೈಬ್ ಮಾಡಿದ್ದು ಅಂತ ಅನ್ನೋದೊಂದಿದೆ. ತಾಜ್ ಮಹಲ್, ಸೊ ಇಟ್ಸ್ ನಾಟ್ ಬಿಕಾಸ್ ಅದು ಕಟ್ಟಿರೋದು ಮುಘಲ್ ಎಂಪರರೇ, ಶಾಜಹಾನ್ ಅವ್ರ ಪತ್ನಿಗೋಸ್ಕರ ಕಟ್ಟಿದ್ದು. ಸೊ ತಾಜ್ ಮಹಲ್ ಅಲ್ಲ, ಕುತುಬ್ ಮಿನಾರು ಅಲ್ಲ. ಸೊ ಐ ಆಮ್ ಗೋಯಿಂಗ್ ಫಾರ್ ಎ ಕೆಂಪು ಕೋಟೆ. 42 ಸೆಕೆಂಡ್ ಟೈಮ್ ಇತ್ತು, ಒಂದು ಲೈಫ್ ಲೈನ್ ಇತ್ತು. ನೀವು ಎರಡು ಯೂಸ್ ಮಾಡದೆ ಬಹಳ ಕಾನ್ಫಿಡೆಂಟ್ ಆಗಿ ಕೆಂಪು ಕೋಟೆ ಅಂತ ಹೇಳಿದ್ರು. ಲಾಕ್ ಆಗಿದೆ, ಈಗ ಚೇಂಜ್ ಮಾಡೋಕ್ಕೂ ಆಗಲ್ಲ. ಸರ್ ನಿಮ್ಗೇನು ಅನ್ಸುತ್ತೆ? ತಪ್ಪು ಅನ್ಸುತ್ತೆ. ತಪ್ಪು ಅನ್ನಿಸ್ತಾ ಇದೆ. ಉತ್ತರ ತಪ್ಪು. ಸರಿಯಾದ ಉತ್ತರ ಕುತುಬ್ ಮಿನಾರ್. ಫತೇಪುರ್ ಸಿಕ್ರಿ ಅಕ್ಬರ್ದು, ಅಕ್ಬರ್ ಕಾಲದ್ದು, ಅವ್ರು ಮಾಡಿದ್ದು. ತಾಜ್ ಮಹಲ್ ಮತ್ತು ಕೆಂಪು ಕೋಟೆ ಎರಡೂ ಶಾಜಹಾನ್. ಕುತುಬುದ್ದೀನ್ ಐಬಕ್ ಕೇಳಿದಿರ ನೀವು? 1193ರಲ್ಲಿ ಕುತುಬ್ ಮಿನಾರ್ನ ಕಟ್ಟಿದ್ದು ಕುತುಬುದ್ದೀನ್ ಐಬಕ್, ಮೊಘಲ್ ರಾಜರಲ್ಲ. ಚೆನ್ನಾಗಿ ಆಡ್ತಿದ್ರಿ, ಆದರೆ ಎರಡನೇ ಜಗಳಿಕಟ್ಟೆ ಸೇರಕ್ಕೆ ಮುಂಚೆ ಜಾರಿದ್ರಿ. ಲೈಫ್ ಲೈನ್ ಇತ್ತು, ಟೈಮ್ ಇತ್ತು. ಸ್ವಲ್ಪ ಶಾಂತವಾಗಿ ನೀವು ಯೋಚನೆ ಮಾಡಿದ್ದೀರಿ, ನಿಮ್ಮ ಉತ್ತರ ಸಿಕ್ತಿತ್ತು. ಬಿಕಾಸ್ ಯು ಪ್ಲೇಯಿಂಗ್ ಕ್ವೈಟ್ ವೆಲ್. ನಿಮ್ಮ ಥಿಂಕಿಂಗ್ ಸರಿ ಇತ್ತು ಎವ್ರಿ ಟೈಮ್. ಸಾರಿ ಟು ಲೂಸ್ ಯು ಆನ್ ದ ಸೀಟ್. 10,000 ರೂಪಾಯಿ ನಿಮ್ದಾಗಿದೆ. ಕಂಗ್ರ್ಯಾಚುಲೇಷನ್ಸ್.
ಕಂಗ್ರಾಚುಲೇಷನ್ಸ್. ಎಸ್, ನಿಮ್ಮ ಗೆಲುವನ್ನ ಮತ್ತಷ್ಟು ಮೆರುಗುಗೊಳಿಸಲು ಕಾಲ್ಗೇಟ್ ಅವರು ಈ ಮುಗುಳ್ನಗೆಯ ಗಿಫ್ಟ್ ಹ್ಯಾಂಪರ್ ಕಳಿಸಿದ್ದಾರೆ. ಕಂಗ್ರಾಚುಲೇಷನ್ಸ್. Good luck to you. Good luck to you. ಹಾಸನದ ಹುಡುಗಿ ವಂದನಾ ಅವರು ಆಟದಿಂದ ಎಕ್ಸಿಟ್ ಆಗಿದ್ದಾರೆ. ಮತ್ತೆ ಹಾಟ್ ಸೀಟ್ ಖಾಲಿ. ಉಳಿದಿರುವಂತ ಈ 6 ಜನರಲ್ಲಿ ನಮ್ಮ ಮುಂದಿನ ಸ್ಪರ್ಧಿ ಯಾರು ಅಂತ ನೋಡೋಣ. ರೆಡಿ ಇದ್ದೀರಾ? ರೈಟ್, ಕಾಯ್ತಾರಿ. ಒಂದು ಸಣ್ಣ ವಿರಾಮದ ನಂತರ ಆಟ ಮುಂದುವರ್ಸೋಣ. ಪ್ಲೀಸ್ ಟೇಕ್ ಅ ವೆರಿ ವೆರಿ ಶಾರ್ಟ್ ಬ್ರೇಕ್. Ladies and gentlemen, boys and girls, welcome back. Fastest finger first ಹಂತದಲ್ಲಿದ್ದೀವಿ. 6 ಜನ ಸ್ಪರ್ಧಿಗಳಿದ್ದಾರೆ. ಹಾಟ್ ಸೀಟಲ್ಲಿ ಕೂರೋರು ಯಾರು ಅಂತ ನೋಡೋ ಕ್ಷಣ ಇಲ್ಲಿದೆ. ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಈ ಪಕ್ಷಿಗಳನ್ನು ಅವುಗಳ ಸಾಮಾನ್ಯ ಗಾತ್ರಕ್ಕೆ ಅನುಗುಣವಾಗಿ ಚಿಕ್ಕದರಿಂದ ದೊಡ್ಡದರವರೆಗೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ. Starting with the smallest, arrange the following birds in increasing order of their average size. Give your options. A. Navilu, B. Parivala, C. Haddu, D. Gubbi. Time up. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಬಹಳ ಸಣ್ಣದಾಗಿರೋದು ಅಂದ್ರೆ ಡಿ ಗುಬ್ಬಿ, ನಂತರ ಬಿ ಪಾರಿವಾಳ, ಆಮೇಲೆ ಸಿ ಹದ್ದು, ಕೊನೆಗೆ ಎ ನವಿಲು. ಸರಿಯಾದ ಕ್ರಮವಾದ ಡಿ ಬಿ ಸಿ ಎ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 3 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಅತಿ ವೇಗವಾಗಿ ಕೊಟ್ಟಿರೋರು ಪವಿತ್ರ. ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್. ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ? ವೆಯ್ಟ್ ಮಾಡಿ ಸುಸ್ತಾಗೋಯ್ತಾರೆ ನನಗೆ. ಐನೋ, ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡೋದು ಬಹಳ ಕಷ್ಟ. ಒಂದೊಂದ್ಸಲ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಬಂದಾಗ ಐ ಕ್ಯಾನ್ ಸಿ ದಿ ಎಕ್ಸೈಟ್ಮೆಂಟ್. ಎನಿವೆ, ಯಾವ ಊರವ್ರು ನೀವು? ಬ್ಯಾಂಗ್ಳೂರ್. ವೆರಿ ಗುಡ್. ಬನ್ನಿ ಆಟ ಶುರು ಮಾಡೋಣ. ರೈಟ್, ಸಂಚಿಕೆಯನ್ನ ಇಲ್ಲಿ ಮುಗಿಸ್ಬೇಕು ಅನ್ನೋ ಸೂಚನೆ ಬಂದಿದೆ. ಇದೇ ಎಕ್ಸೈಟ್ಮೆಂಟ್ನ ಹೀಗೆ ಉಳಿಸ್ಕೊಳ್ಳಿ. ನಾಳೆ ಆಟ ಶುರು ಮಾಡೋಣ. ಓಕೆ, 24 hours ಲೇಟರ್. ರೈಟ್, ಗುಡ್ ಲಕ್ ಟು ಯು. ಮತ್ತೆ ನಾಳೆ ರಾತ್ರಿ 9 ಗಂಟೆಗೆ ಸಿಗೋಣ. ನಮ್ಮ ಪವಿತ್ರ ಅವರು ಹೇಗೆ ಆಡ್ತಾರೆ, ಅವರ ಕನಸುಗಳೇನು, ಆ ಕನಸುಗಳು ನನಸಾಗುತ್ತಾ, ಎಲ್ಲವೂ ನೋಡೋಣ. ಜಾಯ್ನ್ ಅಸ್ ಬ್ಯಾಕ್ ಅಟ್ 9 PM ಟುಮಾರೋ ಆನ್ ದ ಸೇಮ್ ಶೋ. ಹೊರಡಕ್ಕೆ ಮುಂಚೆ ನಂದೊಂದು ಮಾತು. ಒಂದು ಇಲಿ ಬೆಳಗಿಂದ ಸಂಜೆವರೆಗೂ ಯಾವಾಗಲೂ ಟೆನ್ಷನು, ಯಾವಾಗಲೂ ಭಯ. ಏನು ಪ್ರಾಬ್ಲಮ್ ಅಂದರೆ ಈ ಬೆಕ್ಕನ್ನು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ ಅಂತ ಒಬ್ಬ ಮಾಂತ್ರಿಕನ ಹತ್ರ ಹೋಗಿ, ನನಗೆ ಈ ಆಕಾರನೇ ಪ್ರಾಬ್ಲಮ್ಮು, ಈ ಬೆಕ್ಕು ನೋಡಿದ್ರೆ ಭಯ ಆಗುತ್ತೆ ನನಗೆ. ಹೌದಾ? ಮಾಂತ್ರಿಕ ಒಂದು ಮಂತ್ರ ಮಾಡ್ದ, ಇಲಿ ಬೆಕ್ಕಾಗೋಯ್ತು. ಬೆಕ್ಕಾದ ತಕ್ಷಣ ಭಯ ಹೋಗಿಲ್ಲ, ಮತ್ತೆ ಭಯ ಪಡ್ಕೊಂಡು ಬಂತು. ಈಗ ನಾಯಿ ನೋಡಿದ್ರೆ ನನಗೆ ಭಯ ಆಗ್ತಿದೆ ಅಂತ. ಸರಿ ಅಂತ ಇನ್ನೊಂದು ಮಂತ್ರ ಮಾಡ್ದ, ಬೆಕ್ಕು ನಾಯಿ ಆಯಿತು. ಆದರೂ ಭಯ ಹೋಗಿಲ್ಲ, ಮತ್ತೆ ಬಂತು. ಈಗ ನನಗೆ ಈ ಚಿರತೆ ನೋಡಿದ್ರೆ ಭಯ ಆಗ್ತಿದೆ ಅಂತ ಇನ್ನೊಂದು ಮಂತ್ರ ಮಾಡಿ ಆ ನಾಯಿನ ಚಿರತೆ ಮಾಡ್ದ. ಚಿರತೆ ಮಾಡಿದ್ರು ಭಯ ಹೋಗಿಲ್ಲ. ಈಗ ಬೇಟೆಗಾರ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ, ಏನು ಮಾಡಲಿ ಅಂತ. ಆಗ ಮಾಂತ್ರಿಕ ಒಂದು ರಿವರ್ಸ್ ಮಂತ್ರ ಮಾಡಿ ಮತ್ತೆ ಅದನ್ನ ಇಲಿ ಮಾಡ್ಬಿಟ್ಟಂತೆ. ಅವನು ಹೇಳ್ದ, ಹೊರಗಿನ ಆಕಾರ ಅಲ್ಲ ಪ್ರಾಬ್ಲಮ್ಮು, ನಿನ್ನ ಹೃದಯನೇ ಇಲಿ ಹೃದಯ, ನಿನ್ನ ಆನೆ ಮಾಡಿದ್ರು ವೇಸ್ಟ್ ಅಂತ. ಹಾಗಾಗಿ ಹೊರಗಿನ ಆಕಾರ ಮುಖ್ಯ ಇಲ್ಲ, ಒಳಗಿನ ಸತ್ವ ಮುಖ್ಯ. ಆ ಸತ್ವನ ಹೆಚ್ಚಿಸ್ಕೊಳ್ಳೋದ ಕಡೆ ಗಮನ ಕೊಡಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ
ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ನಗ್ನಗ್ತಾಗಿರಿ. ಪವಿತ್ರ, see you tomorrow again. Bye bye. Okay. Bye.